ಇವತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಜನರೊಂದಿಗೆ ಜನತಾದಳದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಮ್ಮ ಎಲ್ಲರ ನೆಚ್ಚಿನ ಯುವ ನಾಯಕರು ನಮ್ಮ ಪಕ್ಷದ ಬಹುಶಃ ಸಾರಥಿ ಪಕ್ಷದ ಅಂತ ಹೇಳಿದರೆ ಸುಳ್ಳಲ್ಲ. ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕೊಟ್ಟು ಮುಂದಿನ ದಿನದಲ್ಲಿ ಬೃಹತ್ತಾಗಿ ನಮ್ಮ ಪಕ್ಷ ಈ ರಾಜ್ಯದ ಒಂದು ಅಧಿಕಾರವನ್ನು ಹಿಡಿಯೋ ನಿಟ್ಟಿನಲ್ಲಿ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಇವತ್ತಿನ ಈ ಸಭೆಗೆ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಮತ್ತೋರ್ವರು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ MLCನೂ ಹೌದು, ಆತ್ಮೀಯರು ಹೌದು, ನಮ್ಮ ಭೋಜೇಗೌಡರು. ಬಹುಶಃ ಅವ್ರ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಎಲ್ಲಿ ಕೇಳಿದ್ರು ಭೋಜೇಗೌಡ್ರದ್ದು ವೋಟ್ ಫಿಕ್ಸ್ ಇದೆ ಮೇಡಮ್ ಅಂತ ಹೇಳ್ತಿದ್ರು ನನಗೆ. ಇವತ್ತು ಅವರು ಸಹ ಇವತ್ತು ಈ ಸಭೆಯಲ್ಲಿದ್ದಾರೆ. ಮತ್ತೋರ್ವರು ನಮ್ಮ ಸ್ನೇಹಿತರು, ಆತ್ಮೀಯರು, ದೇವದುರ್ಗ ಕ್ಷೇತ್ರದ ಶಾಸಕಿನೂ ಹಾಗೂ ನಾವೆಲ್ಲರೂ ಹೇಳ್ತಿರ್ತಾರೆ ನಮ್ಮ ಕ್ಷೇತ್ರದಲ್ಲಿ ಮಾತಾಡ್ತಾ ಇರ್ಬೇಕಾರೆ ಒನ್ಕೆ ಓಬವ್ವ ನಮ್ಮ ಪಕ್ಷದಲ್ಲಿ ಒಬ್ಬರು ಇದ್ದಾರಪ್ಪ, ಶ್ರೀಮತಿ ಕರಿಯಮ್ಮನವರು ಅಂತ ಹೇಳಿ ಅವರು ಸಹ ಇವತ್ತು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಕಡಿದಾಳ್ ಗೋಪಾಲಣ್ಣವರು, ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಗೀತಾ ಸತೀಶ್ ಅವರು, ಮತ್ತು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಸತೀಶ್ ಅವರು, ಕಾರ್ಯಾಧ್ಯಕ್ಷರಾದಂತಹ ಕಾಂತರಾಜ್ ಅವರು, ಎಲ್ಲ ವಿವಿಧ ಘಟಕದ ಎಲ್ಲ ನನ್ನ ಆತ್ಮೀಯ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಓಡಾಡ್ತಕ್ಕಂಥ ಎಲ್ಲರೂ, ಮಾಜಿ APMCಯ ಸದಸ್ಯರು, ಮಾಜಿ APMCಯ ಸದಸ್ಯರ ಜೊತೆಗೆ ಕಾರ್ಪೊರೇಟರ್ಸು, ವಿವಿಧ ಘಟಕದ ಎಲ್ಲರೂ ಇವತ್ತು ತಮ್ಮೆಲ್ಲರ ಶ್ರಮದ ಫಲ ಕೇವಲ ಒಂದು ವಾರದಲ್ಲಿ ತಾವೆಲ್ಲ ಇಷ್ಟೊಂದು ಜನಗಳನ್ನು ಓಡಾಡಿ ತಾವೆಲ್ಲ ಈ ಜನನಲ್ಲಿ ಸೇರಿಸೋದಕ್ಕೆ ಕಾರಣಕರ್ತರಾಗಿರ್ತಂಥ ನನ್ನ ಪಕ್ಷದ ಎಲ್ಲ ಆತ್ಮೀಯ ಪ್ರಮುಖರು, ಕಾರ್ಯಕರ್ತರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು, ಎಲ್ಲರಿಗೂ ಒಳಗಡೆ ಜಾಗ ಸಾಲ್ತಿಲ್ಲ, ಹೊರಗಡೆನೂ ಇದ್ದೀರಾ, ಹೊರಗಡೆ ಇರ್ತಕ್ಕಂಥವ್ರು ನಮ್ಮನ್ನು ನೆನಪಾರಿದ್ದೀರಾ ಅನ್ಬೇಡಿ. ನಿಮಗೂ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ತಾವು LED ವಾಲಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂಥೇಳಿ ಗೊತ್ತು. ಕ್ಷಮೆ ಇರಲಿ, ನಮಗೆ ತುಂಬ ದೊಡ್ಡ ವೇದಿಕೆಯನ್ನು ಮಳೆಯಿಂದ ಹೆದರ್ಕೊಂಡು ನಾವು ತುಂಬ ದೊಡ್ಡ ಮಾಡೋಕ್ಕೆ ಹೋಗಲಿಲ್ಲ. ತಮ್ಮೆಲ್ಲರ ಈ ಆತ್ಮೀಯತೆಯ, ತಮ್ಮೆಲ್ಲರ ಈ ಪ್ರೀತಿಯ ಒಂದು ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೀನಿ. ಈ ಕ್ಷೇತ್ರಕ್ಕೆ ನನಗೆ 2ನೇ ಬಾರ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆದರೆ ತಮಗೆ ಗೊತ್ತಿರೋ ಹಾಗೆ ಸರ್ಕಾರ ನಡ್ಕೊಳ್ತಕ್ಕಂತಹ ರೀತಿಗಳು, ಕೊಡ್ತಕ್ಕಂಥ ಅನುದಾನದ ಕೊರತೆ ಯಾವ ರೀತಿ ಇದೆ ಅನ್ನೋದು ತಮಗೂ ಗೊತ್ತಿದೆ. ಆದರೂ ತಾವು ಅದನ್ನೆಲ್ಲ ಸೈಡಿಗಿಟ್ಟು ಮೇಡಮ್ ಅವ್ರಿಗೆ ಅನಿವಾರ್ಯತೆ ಇದೆ, ಅನುದಾನದ ಕೊರತೆ ಇದೆ ಅನ್ನೋದನ್ನು ತಮ್ಗೆ ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದೀರಾ. ಆ ನಿಟ್ಟಿನಲ್ಲಿ ತಾವು ನನಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಇವತ್ತೂ ಸಹ ನನ್ನ ಜೊತೆಗೆ ಒಂದು ಆತ್ಮೀಯತೆಯಿಂದ ಇದ್ದು ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನ, ಎಷ್ಟೇ ಚಿರಋಣಿಯಾಗಿರ್ತೀನಿ ಅಂತ ಎಷ್ಟು ಹೇಳಿದರೂ ಅದು ಸಾಲದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ನಮ್ಮ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಪಕ್ಷದ ಒಂದು ಸಂಘಟನೆಗೆ ಇವತ್ತು ಹೊರಟಿದ್ದಾರೆ. ಅವರು ಎಲ್ಲಿ ಹೋಗ್ತಾರೋ ಎಲ್ಲ ಕಡೆಗೂ ನಿಖಿಲ್ ಕುಮಾರಸ್ವಾಮಿಯವರನ್ನ ನೋಡೋದಕ್ಕೆ ಭಾಳ ಯುವಕರು, ಬಹುಶಃ ಬರೀ ಒಂದು ಮೆಸೇಜ್ ಮೂಲಕ ಇವತ್ತು ಯುವಕರನ್ನ ಯಾರನ್ನೂ ಸಹ, ಮತ್ತು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರಿಗೂ ಸಹ ನಾವು ಬಂದ್ರಪ್ಪ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದುಡ್ಡು ಕೊಡ್ತೀವಿ, ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಯಾರಿಗೂ ಹೇಳಿಲ್ಲ. ಆದರೆ ತಾವೆಲ್ಲರ ಒಂದು ವಿಶ್ವಾಸ, ಆತ್ಮೀಯತೆಯನ್ನು ಇಟ್ಕೊಂಡು ವಿಶೇಷವಾಗಿ ನಿಖಿಲ್ ಅವರನ್ನು ನೋಡಬೇಕು, ಅವರ ಸಾರಥ್ಯ ನಮ್ಮ ಪಕ್ಷಕ್ಕೆ ಇವತ್ತು ತಗೊಂಡಿದ್ದಾರೆ, ಅವರಿಗೆ ನಾವು ಬೆಂಬಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೆಲ್ಲ ಶ್ರಮ ವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಾ. ಈ ಕ್ಷೇತ್ರಕ್ಕೆ ನನಗೆ ಇನ್ನೊಂದು ಸರಿ ತಾವು ಅವಕಾಶ ಕೊಟ್ಟಿರೋದು ಬಹುಶಃ ಕಳೆದ ಬಾರನೇ ನಮ್ಗೆ ಆಗ್ತಿತ್ತು. ಆದರೆ ಯಾವುದ್ಯಾವುದೋ ಒಂದು ಕಾರಣದಿಂದ ಈ ಕ್ಷೇತ್ರನ ಕಳ್ಕೊಂಡ್ವಿ. ಆದರೂ ನಂತರದಲ್ಲಿ ನಮಗೆ ಆಕ್ಸಿಡೆಂಟ್ ಆಯಿತು, ಅದಾಯಿತು. ಅದರ ನಂತರದಲ್ಲೂ ನಮ್ಮ ವಿರೋಧಿಗಳು ಆ ಎಮ್ಮಂಗೆ ಆಕ್ಸಿಡೆಂಟ್ ಆಗಿದೆ, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓಡಾಡುತ್ತೆ, ಆ ಎಮ್ಮನ ಕೈಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಅಜೆಂಡಾ ಹೇಳ್ಕೊಂಡು ಹೋದರು. ಆದರೆ ಜನ ತಾವು ತೀರ್ಮಾನ ಮಾಡಿದ್ರು, ಆ ಜನರ ಮನಸ್ಸನ್ನು ನಮ್ಮನ್ನು ಹೊರಗೆ ಹಾಕೋಕ್ಕೆ ತಮ್ಮಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ಕ್ಷೇತ್ರಕ್ಕೆ ನಾನು ಎಷ್ಟೇ ಸೇವೆ ಸಲ್ಲಿಸಿದ್ರು, ಎಷ್ಟೇ ನೆನೆಸ್ಕೊಂಡ್ರು ಸಾಲದು. ಆ ನಿಟ್ಟಿನಲ್ಲಿ ತಮ್ಮ ಪ್ರೀತಿ, ವಿಶ್ವಾಸ ಏನು ಇವತ್ತು ಯುವಕರು, ನಮ್ಮ ಮಹಿಳೆಯರು, ಊರಿನ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಹಿರಿಯರು ಎಲ್ಲರೂ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ
ಈ ಗ್ರಾಮದ ಮಲ್ಲಾಪುರ ಗ್ರಾಮದವರು ಚೌಲ್ಟ್ರಿಯನ್ನು ತುಂಬ ಒಳ್ಳೆಯ ಒಂದು ಚೌಲ್ಟ್ರಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಮೀಟಿಂಗಲ್ಲಿ ಕೂತ್ಕೊಂಡಾಗ ಇಲ್ಲ ಈ ಚೌಲ್ಟ್ರಿನೇ ಸೂಕ್ತ, ಮಳೆಗಾಲ ಹೇಗೆ ಬರುತ್ತೋ ಹೇಳೋಕ್ಕಾಗಲ್ಲ ಅಂಥೇಳಿ ತೀರ್ಮಾನ ತಗೊಂಡು ಹಿಟ್ಟಿನಲ್ಲಿ ಪಾಪ ತಾವೆಲ್ಲ ಭಾಳಷ್ಟು ಆಸೆಯಿಂದ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ, ಕುಮಾರಣ್ಣರು ಮಗ ಬರ್ತಾರೆ, ದೇವೇಗೌಡರು ಮೊಮ್ಮಗ ಬರ್ತಾರೆ ಅನ್ನೋ ಒಂದು ಪ್ರೀತಿಯಿಂದ ಇವತ್ತು ನಮಗೆ ಚೌಲ್ಟ್ರಿನ ಗ್ರಾಮಸ್ಥರು ಬಹುಶಃ ನಂದೇ ರಾಜಕಾರಣದ ಫಂಕ್ಷನ್ನು ಅನಿಸುತ್ತೆ, ಇಷ್ಟು ದೊಡ್ಡದ ಮಟ್ಟದಲ್ಲಿ ನಡೀತಕ್ಕಂಥದ್ದು ಕೊಟ್ಟಿದ್ದೀರಾ. ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿಯವರಿಗೆ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಉನ್ನತವಾದ ಅಧಿಕಾರಗಳು ಪದವಿಗಳು ಖಂಡಿತ ಸಿಗುತ್ತೆ. ತುಂಬ ನಮ್ಮ ರಾಜ್ಯದ ಎಲ್ಲ ಜನತೆಯ ಆಶೀರ್ವಾದ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಮೇಲಿದೆ. ಕುಮಾರಣ್ಣರ ಆಡಳಿತ ನಮ್ಮೆಲ್ಲರ ಎದುರುಗಡೆಗಿದೆ. ಅವ್ರು ಕೊಟ್ಟಿರ್ತಕ್ಕಂಥ 20 ತಿಂಗಳದ ಆಡಳಿತ ಏನಿದೆ ತಾವು ನೋಡಿದ್ದೀರ. ಯಾವತ್ತೂ ಏನಾದರೂ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಕುಮಾರಣ್ಣ ಫಸ್ಟು ರೈತರ ಬಗ್ಗೆನೇ ರೈತರ ಒಂದು ಸಾಲ ಮನ್ನಾವನ್ನು ಏನಾದರೂ ಇವತ್ತು ಮಾಡಿಕೊಟ್ಟಿದ್ದಾರೆ. 25,000 ಕೋಟಿಯಷ್ಟು ರೈತರ ಸಾಲ ಮನ್ನಾ ಮಾಡಿಕೊಟ್ರು. ಮತ್ತು ಅದನ್ನೇ ಏನಾದರೂ ಇವತ್ತು ಅಲ್ಲಿ ಹೋಗಿದ್ದಾರೆ. ನಮ್ಮ ಅದೃಷ್ಟ ಅವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ BJPಯ ನೇತೃತ್ವದ ಒಂದು ಸರ್ಕಾರದಲ್ಲಿ ಇವತ್ತು ಅವರಿಗೆ ಸನ್ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಇವತ್ತು ಅವರಿಗೆ ಒಂದು ಉನ್ನತವಾದ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವರು, ಬಹುಶಃ ಬೃಹತ್ ಕೈಗಾರಿಕಾ ಸಚಿವರಾಗಿರೋದು ನಮ್ಮ ಜಿಲ್ಲೆಯ ಒಂದು ಪುಣ್ಯ ಅಂತ ಹೇಳಿದರೆ ಸುಳ್ಳಲ್ಲ. ಯಾಕಂದರೆ ತುಂಬ ದಿನದ ಕನಸು ಭದ್ರಾವತಿಯ VSIL, ಆ VSILಗೆ ಮರುಜನ್ಮ ಕೊಡೋದಕ್ಕಾಗಿಯೇ ಕುಮಾರಣ್ಣನ ಭಗವಂತ ಅಲ್ಲಿಗೆ ಕೂರಿಸಿರ್ಬೋದು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಸಾವಿರಾರು ಜನ, ನೂರಾರು ಜನಕ್ಕೆ ಇಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಸಿಗ್ತಕ್ಕಂತಹ ಒಂದು ಕೆಲಸ, ಆ ನಿಟ್ಟಿನಲ್ಲಿ ಅವರಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದನ್ನು ನಾವೆಲ್ಲ ಮುಂದಿನ ದಿನದಲ್ಲಿ ನೋಡ್ತೀವಿ. ತುಂಬ ಜನಗಳಿಗೆ ಅದರಿಂದ ಒಂದು ಹೌದಪ್ಪ ಕುಮಾರಣ್ಣ ನಮಗೆ ಒಂದು ಅನ್ನ ಕೊಟ್ಟರು ಅನ್ನೋ ಒಂದು ಮನೋಭಾವನೆ ಖಂಡಿತ ಬರುತ್ತೆ. ಇದಕ್ಕೂ ಸಹ ನಾವು ಅಧಿವೇಶನದಲ್ಲಿ VSIL ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದನ್ನು ಯಾಕೆ ಮಾಡ್ತಾ ಇಲ್ಲ, ಬೇರೆ ಬೇರೆ ತೀರ್ಮಾನ ಎಲ್ಲವನ್ನೂ ತೆಗೆದುಕೊಳ್ಬೇಕು ನೀವು ಅಂಥೇಳಿ ನಾವು ಸರ್ಕಾರಕ್ಕೂ ಸಹ ಅಧಿವೇಶನದಲ್ಲೂ ಸಹ ಇದಕ್ಕೆ ಕುಮಾರಸ್ವಾಮಿಯವರು ನನ್ನ ಹತ್ರ ಹೋಗಿ ತಾವು ಯಾಕೆ ಕೇಳಬಾರ್ದು, ಕೇಳಬೇಕು, ನಿಮ್ಮ ಇದು ಜವಾಬ್ದಾರಿ, ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇದು ಅಂಥೇಳಿ ಸರ್ಕಾರದ ಒಂದು ಗಮನವನ್ನು ಸಹ ನಾವು ಕಳೆದ ಮಾರ್ಚ್ ಅಧಿವೇಶನದಲ್ಲಿ ಗಮನವನ್ನು ಸೆಳೆದ್ವಿ. ಆದರೂ ಅವ್ರ ಗಮನ ಸೆಳೀತಾರೋ, ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕುಮಾರಣ್ಣ ಮಾತ್ರ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವ್ರು ಯಾವತ್ತೂ ಅಧಿಕಾರ ತಗೊಂಡ್ರು ಅವತ್ತೇ ಅವರು ಇದಕ್ಕೊಂದು ಮರುಜನ್ಮ ಕೊಡಲೇಬೇಕು VSILಗೆ ಅಂಥೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಸುದಿನ ತುಂಬ ಬೇಗ ನಮ್ಮ ಹತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರಮುಖರು ನಮ್ಮ ಕರಿಯಮ್ಮನವರು, ನಮ್ಮ ಭೋಜೇಗೌಡರು ಸರು ಒಂದೆರಡೆರಡು ಮಾತಾಡಬೇಕಾಗತ್ತೆ, ತಮ್ಮ ಮಾತುಗಳನ್ನು ಕೇಳ್ತಾರೆ. ತಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ಇಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನೋಡೋದಕ್ಕೆ ಬಂದಿರತಕ್ಕಂಥ ಯುವಕರೇನಿದ್ದೀರಾ, ಶಾಂತತೆಯಿಂದ ಈ ಕಾರ್ಯಕ್ರಮವನ್ನು ತಾವು ನಡೆಸ್ಕೊಟ್ಟಿದ್ದೀರಾ. ಮುಗಿಯೋವರೆಗೂ ಅಷ್ಟೇ ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಹೊರಗಡೆ ಇರ್ತಕ್ಕಂಥವ್ರಿಗೆ LED ವ್ಯವಸ್ಥೆ ಇದೆ, ಅಲ್ಲಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಾ. ಜೊತೆಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಮಾಡಿಕೊಂಡು ಶಾಂತತೆಯಿಂದ ಕಾರ್ಯಕ್ರಮ ನಡೆಸ್ಕೊಡಿ. ಯಶಸ್ವಿಯಾದ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ತಾವೆಲ್ಲ ಕಾರ್ಯಕರ್ತರು ಏನು ಪಣ ತೊಟ್ಟು ಇವತ್ತನ್ನು ಯಶಸ್ವಿಯಾಗಿ ಮಾಡಿದ್ದೀರಾ. ತಮಗೆಲ್ರಿಗೂ ಚಿರಋಣಿಯಾಗಿರ್ತೀನಿ, ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಮಾಧ್ಯಮದವರು ಎಲ್ಲರೂ ಇವತ್ತು ತಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಿಖಿಲ್ ಅವರಿಗೆ ಹಾರವನ್ನು ಹಾಕಿ ಸನ್ಮಾನ ಮಾಡಬೇಕು ಅನ್ನೋ ಒಂದು ಆಸೆ, ಅದನ್ನು ನಿರಾಸೆಗೊಳಿಸಲ್ಲ. ಬಟ್ ತಾವು ತಾಳ್ಮೆಯಿಂದ ಇರಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂದರೆ ತಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಎಲ್ಲರಿಗೂ ಹಾಕೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮೆಲ್ಲರ ಪ್ರೀತಿಯ ಶಾರದಾಪುರ ನಾಯಕ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯ ಧನ್ಯವಾದಗಳನ್ನು ಸಲ್ಲಿಸೋಣ. ಇದೀಗ ನಮ್ಮೊಂದಿಗೆ ವೇದಿಕೆ ಮೇಲಿರುವಂತಹ MLC ಭೋಜೇಗೌಡ ಅವರಿಗೆ ತಾಲೂಕು ಘಟಕ JDSನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಏನಾರ ಮಾಡ್ರಿ ಆಕ್ಟಿವಿಟೀಸು. ಕಾಣ್ತೀರಾ ಎಷ್ಟಿದ್ರೆ ಕಾಣುತ್ತಾ ನೀರು ಕೊಡ್ರಿ ನಾವು ಮೀಡಿಯಾದವ್ರಿಗೆ. ಕರಂಜಿ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಾಲೂಕು ಘಟಕದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಕುರಿತು ಭೋಜೇಗೌಡರು ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ಅವರನ್ನ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಭೋಜೇಗೌಡರು ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ಸೂರಿ ಕಡೆ 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 ಆತ್ಮೀಯ ಎಲ್ಲ ಜಾತ್ಯತೀತ ಜನತಾದಳದ ಹಿರಿಯ ಕಿರಿಯ ಕಾರ್ಯಕರ್ತರ ಬಂಧುಗಳೇ, ಇವತ್ತಿನ ಈ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ರಾಜ್ಯದ ಯುವ ಜನತಾದಳದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಮುಂದಿನ ರೂವಾರಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ಭಾಗದ ನೆಚ್ಚಿನ ಜನಪ್ರಿಯ ಶಾಸಕರು, ಆತ್ಮೀಯವಾಗಿರ್ತಕ್ಕಂಥ ಶಾರದಾ ಪುರೇ ನಾಯಕರೇ, ದೇವದುರ್ಗದಿಂದ ಬಹುದೂರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ದೇವದುರ್ಗದ ಶಾಸಕರು ಆಗಿರ್ತಕ್ಕಂಥ ಕರಿಯಮ್ಮನವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಅವರೇ, ನಮ್ಮ ಮಹಿಳಾ ಅಧ್ಯಕ್ಷರೇ, ರಾಜ್ಯ ಮಹಿಳಾ ಅಧ್ಯಕ್ಷರೇ, ಕ್ಷೇತ್ರ ಸಮಿತಿ ಅಧ್ಯಕ್ಷರೇ, ಕಾಂತರಾಜರವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರೇ, ಪತ್ರಿಕಾ ಸ್ನೇಹಿತರೆ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ಜಾತ್ಯತೀತ ಜನತಾದಳದ ಸದಸ್ಯತ್ವದ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾನ್ಯ ದೇವೇಗೌಡರು ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದ ನಂತರ ರಾಜ್ಯದ ಪ್ರವಾಸವನ್ನು ಮಾಡೋದಕ್ಕೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಅಣತಿಯಂತೆ, ಕುಮಾರಸ್ವಾಮಿಯವರ ಅಣತಿಯಂತೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅವರು ಸಂಚಾರ ಮಾಡ್ತಾಯಿದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದಿಂದ ಹಿಡಿದು ನಮ್ಮ ಭಾಗದಲ್ಲಿ ಕೂಡ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ಅತ್ಯಂತ ಉತ್ಸಾಹದಿಂದ, ಸಂಭ್ರಮದಿಂದ, ಸಂತೋಷದಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಬರಮಾಡಿಕೊಂಡಿದ್ದೀರಿ. ನಿಮ್ಮೆಲ್ಲರ ಸಂತೋಷ ಮತ್ತು ನಿಮ್ಮೆಲ್ಲರ ಈ ಸದೃಢತೆ, ಪ್ರೀತಿ, ವಿಶ್ವಾಸ ನಿಖಿಲ್ ಕುಮಾರಸ್ವಾಮಿಯವ್ರ ಮೇಲೆ, ನಮ್ಮ ಪಕ್ಷದ ಮೇಲೆ ಸದಾ ಯಾವಾಗಲೂ ಕೂಡ ಚಿರಋಣಿಯಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಭಾವಿಸ್ತೇನೆ. ಇವತ್ತು ಪೂರ್ಯ ನಾಯಕರನ್ನು ನಾವು ನೆನೆಸ್ಬೇಕಾಗ್ತದೆ. ಇವತ್ತು ಪೂರ್ಯ ನಾಯಕರ ಕೊಡುಗೆ, ಬಹುದೊಡ್ಡ ಕೊಡುಗೆ ಈ ಕ್ಷೇತ್ರಕ್ಕೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ನಾವ್ಯಾರೂ ಕೂಡ ಮರೆಯೋಂಗಿಲ್ಲ. ಆ ಪೂರ್ಯ ನಾಯಕರ ನಂತರದಲ್ಲಿ ಶಾರದಾ ಪೂರ್ಯ ನಾಯಕರು ಮನೆಯಲ್ಲಿ ಇದ್ದರು. ಶಾರದಾ ಪೂರ್ಯ ನಾಯಕರು ರಾಜಕೀಯದಲ್ಲಿ ಬರಬೇಕು ಅಂತ ಇದ್ದವರು ಅಂತ ಅರಲ್ಲ. ನೀವೆಲ್ಲ ಒಪ್ಪಿ ಮೆಚ್ಚಿ ಶಾರದಾ ಪೂರ್ಯ ನಾಯಕರನ್ನ ಇಲ್ಲಿವರೆಗೆ ಕರ್ಕೊಂಬಂದಿರ್ತಕ್ಕಂಥ ಕೀರ್ತಿ, ಇವತ್ತು ಕರ್ಕೊಂಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಶಾರದಾ ಪೂರ್ಯ ನಾಯಕರು ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಪ್ರತಿ ಮನೆಯ ಎಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ಯಾರು ನಾಯಕಿ ಇದ್ದಾರೆ ಅಂದರೆ ಅದು ಶಾರದಾ ಪೂರ್ಯ ನಾಯಕರು ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು
ಪಕ್ಷನಿಷ್ಠೆಗೆ ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಅದು ಶಾರದಾ ಪೂರ್ಯ ನಾಯಕರು. ನಿಮಗೆಲ್ಲ ಗೊತ್ತಿದೆ. ಇವತ್ತು ಶಾರದಾ ಪೂರ್ಯ ನಾಯಕರನ್ನ ಅವರು ಶಾಸಕರಾದ ನಂತರದಲ್ಲಿ ಸೋಲುಂಡಿದ್ರು ಕೂಡ ಪಕ್ಷದಲ್ಲಿ ಯಾವತ್ತೂ ಕೂಡ ಪಕ್ಷನಿಷ್ಠೆಗೆ ಯಾವತ್ತೂ ಕೂಡ ಆಚೆ ಹೋಗಲಿಲ್ಲ. ಇವತ್ತು ಈ ಕ್ಷೇತ್ರದ ಜನರನ್ನು ಸೋತಿದ್ರು ಕೂಡ ಕ್ಷೇತ್ರದ ಜನರನ್ನು ಬಿಟ್ಟು ಹೋಗಲಿಲ್ಲ. ಪ್ರತಿನಿತ್ಯ ಸಂಪರ್ಕದಲ್ಲಿ ಕ್ಷೇತ್ರದ ಜನತೆ ಒಟ್ಟಿಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಹೆಚ್ಚಿಗೆ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಯಾರು ಇವತ್ತು ಚಿಕ್ಕಮಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಭಾಳಷ್ಟು ಪ್ರಯತ್ನವನ್ನು ಮಾಡಿದರು ಈ ಪಕ್ಷದಿಂದ ಅವ್ರನ್ನ ಆಚೆ ಕರ್ಕೊಂಡು ಹೋಗಬೇಕು ಅಂತ. ಆದರೆ ಕುಮಾರಸ್ವಾಮಿ ಅವರ ಬಗ್ಗೆ ಅವರಿಗಿದ್ದಂಥ ವಿಶ್ವಾಸ, ಪ್ರೀತಿ, ಕುಮಾರಣ್ಣನ ಜೊತೆಯಲ್ಲಿ ಉಳಿದಿರ್ತಕ್ಕಂಥ ಶಾರದಾ ಪೂರ್ಯ ನಾಯಕರನ್ನ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಇವತ್ತು ಭಾಳ ಆಮಿಷವನ್ನು ತೋರಿಸಿದ್ರು. ಆದರೆ ಅವರಿಗೆ ಕುಮಾರಣ್ಣ ಕೊಟ್ಟಂಥ ಕೊಡುಗೆ ಅವರು ಜೀವಮಾನದಲ್ಲಿ ಮರೆಯಂಗಿಲ್ಲ. ಯಾರು ಇವತ್ತು ಉಸ್ತುವಾರಿ ಸಚಿವರಿದ್ದಾರೆ ಸುಮಾರು 100 ಕೋಟಿಗಳಿಗೂ ಮಿಕ್ಕಿ ಖರ್ಚು ಮಾಡಿ ಅವರಿಗೆ ಅನೇಕ ಸ್ಥಾನಮಾನಗಳನ್ನು ಈ ಪಕ್ಷದಲ್ಲಿ ನೀಡಿದ್ರು ಕೂಡ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದು ಹೋಗಲಿ, ಅದರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅವರು ಕರೆದಂಥ ಸಂದರ್ಭದಲ್ಲಿ ಶಾರದಾ ಪೂರ್ಯ ನಾಯಕರು ಯಾವುದೇ ಕಾರಣಕ್ಕೆ ಪಕ್ಷ ನಿಷ್ಠೆಯನ್ನು ಬಿಡಲಿಲ್ಲ. ಕುಮಾರಣ್ಣ ಅವರಿಗೆ ಅವ್ರ ಮೊದಲ ನಿಷ್ಠೆಯನ್ನು ಕೊಡೋ ಮುಖಾಂತರ ಇವತ್ತು ನಮ್ಮ ಜೊತೆ ಉಳ್ಕೊಂಡು ಇವತ್ತು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಆ ಪ್ರೀತಿಯನ್ನು ನೀವು ಕೂಡ ತೋರಿಸಿ ಎರಡನೇ ಬಾರಿಗೆ ಅವರು ಅಧಿಕ ಮತಗಳಿಂದ ಗೆಲ್ಲೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ನಾವ್ಯಾರೂ ಮರೆಯೋಂಗಿಲ್ಲ. ಕುಮಾರಣ್ಣ ಕೂಡ ಮರೆಯೋದಿಲ್ಲ ಆ ಮಾತನ್ನು. ಯಾವಾಗಲೂ ಕುಮಾರಣ್ಣ ಅವರು ಶಾರದಾ ಪೂರ್ಯ ನಾಯಕರ ಬಗ್ಗೆ ಹೇಳ್ತಾ ಇರ್ತಾರೆ ನಿಮ್ಮನ್ನು ಮಂತ್ರಿ ಮಾಡಿ ನೋಡಬೇಕು ಅಂತ. 100ಕ್ಕೆ 100 ಅವರು ಈ ಕ್ಷೇತ್ರದಲ್ಲಿ ಮಂತ್ರಿಯಾಗಿ ನಿಮ್ಮ ಮುಂದೆ ಬರ್ತಕ್ಕಂಥ ಮುಂದಿನ ದಿನಗಳಿಗೆ 2028 ಕಾಲ ದೂರ ಇಲ್ಲ. ಆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಜನತಾದಳ ಸಂಘಟಿತರಾಗಿ ಕೆಲಸ ಮಾಡ್ತಕ್ಕಂಥ ಯುವ ನಾಯಕರ ಮೇಲೆ ನೀವೆಲ್ಲ ಅತ್ಯಂತ ಪೂರ್ಣವಾದ ಭರವಸೆಯನ್ನು ಇಟ್ಟಿದ್ದೀರಿ. ನಾವು ಕೂಡ ಒಪ್ಪಿದ್ದೇವೆ, ಎಲ್ಲ ಹಿರಿಯರು ಕೂಡ ಒಪ್ಪಿದ್ದಾರೆ. ದೇವೇಗೌಡರ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ವರ್ಗದ ಜನರ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಇದೆ. ಖಂಡಿತ ಅವರು ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಅವ್ರದ್ದೇ ಆದಂಥ ಒತ್ತಡ ಕೆಲಸಗಳ ಕಾರ್ಯಗಳಲ್ಲಿ ಇವತ್ತು ರಾಜ್ಯವನ್ನು ಆಗದೇ ಇರತಕ್ಕಂಥ ಪರಿಸ್ಥಿತಿ. ಅವರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜಾತ್ಯತೀತ ಜನತಾದಳದ ಎಲ್ಲ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ಜವಾಬ್ದಾರಿಯನ್ನು ಕಿರಿಯ ವಯಸ್ಸಿನಲ್ಲಿ ಅತ್ಯಂತ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಖಂಡಿತ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿಯೇ ತೀರ್ತೀರಿ. ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಿ. ಆ ಸದೃಢ ಫಲವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಾನು ಆಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೀನಿ, ಶಾರದಾ ಪೂರ್ಯ ನಾಯಕರು ಮಂತ್ರಿಯಾಗಿ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದು ಈ ವೇದಿಕೆಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ಹಾಗಾಗಿ ಬಂಧುಗಳೇ, ಇವತ್ತು ಪಕ್ಷ ಸಂಘಟನೆ ಭಾಳ ಮುಖ್ಯವಾಗಿ ಬೇಕಾಗಿದೆ. ಇವತ್ತು ನಾವು ಎನ್ ಡಿ ಎ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ಆ ಎನ್ ಡಿ ಎ ಭಾಗ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಇವತ್ತು ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಕಾಂಗ್ರೆಸ್ ದುರಾಡಳಿತವನ್ನು ಎಳೆಯಾಗಿ ಕುಮಾರಣ್ಣವರು ಬಯಲಿಗೆ ಎಳಿತಕ್ಕಂಥ ಸಂದರ್ಭದಲ್ಲಿ ಅವರು ಇವತ್ತು ವಿಧಾನಸೌಧದಲ್ಲಿ ಇಲ್ಲ. ವಿಧಾನಸೌಧದಲ್ಲಿ ಇದ್ದಿದ್ರೆ ಅದ್ರ ಕಥೆನೇ ಬೇರೆ ಆಗಿತ್ತು. ಆದರೆ ದೇವರು ಅವರಿಗೆ ಮತ್ತೊಮ್ಮೆ ಉನ್ನತ ಅಧಿಕಾರವನ್ನು ಕೊಟ್ಟು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಜವಾಬ್ದಾರಿಯನ್ನು ಈ ಕಿರಿಯ ನಾಯಕನಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಬಯಲಿಗೆಳೆಯುವ ಮುಖಾಂತರ ಮುಂದಿನ ದಿನಗಳಲ್ಲಿ ಎನ್ ಡಿ ಎನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಭಾಗದಲ್ಲಿ ನೀವು ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ. ಶಾರದಾ ಪೂರ್ಯ ನಾಯಕರು ಅನೇಕ ಸಭೆಗಳಲ್ಲಿ ಭಾಗವಹಿಸಿ ಇಲ್ಲಿರ್ತಕ್ಕಂಥ ಸತೀಶ್ ಇರ್ಬೋದು, ಕಾಂತರಾಜ್ ಇರ್ಬೋದು, ಇಲ್ಲಿರ್ತಕ್ಕಂಥ ಭದ್ರಾವತಿಯ ನಾಯಕರಿರ್ಬೋದು, ನೀವೆಲ್ಲರೂ ಕೂಡ ಅನೇಕ ಸಭೆಗಳಲ್ಲಿ ಭಾಗವಹಿಸೋ ಮುಖಾಂತರ ಶಿಕ್ಷಕರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನ್ನ ಗೆಲ್ಲಿಸೋಕ್ಕೆ ಸಹಾಯ ಮಾಡಿದಿರಿ. ನನಗೂ ನಿಮ್ಮ ಋಣ ನನ್ನ ಮೇಲೂ ಕೂಡ ಇದೆ. ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡೋಣ. ಈ ಪಕ್ಷ ಸದೃಢವಾಗಿದೆ. ಎಲ್ಲಿ ಯಾರು ಜಾತ್ಯತೀತ ಜನತಾದಳ
ಎಲ್ಲಿದೆ ಅನ್ನೋರಿಗೆ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡಬೇಕಾಗ್ತದೆ. ಕಾಲಾವಕಾಶದ ತೊಂದರೆಯಿಂದ ನನ್ನ ಮಾತಿಗೆ ಮೊಟಕೊಂಡು ಮಾಡ್ತೀನಿ. ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಬರಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಕೋರಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜಾತ್ಯತೀತ ಜನತಾದಳ. ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತೊಮ್ಮೆ ಅಭಿನಂದನೆಯ ಚಪ್ಪಾಳೆಗಳನ್ನು ತಟ್ಟೋಣ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಭೋಜೇಗೌಡರಿಗೆ ದೇವದುರ್ಗದ ಶಾಸಕರಾಗಿರುವಂತಹ ಕರಿಯಮ್ಮಾಜಿ ನಾಯ್ಕ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಹೊತ್ಕೊಂಡು ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಸಾರ್ತಿರ್ತಕ್ಕಂಥ ನಮ್ಮ ಪಕ್ಷದ ಯುವ ನಾಯಕರು, ರಾಜ್ಯ ಯುವ ಅಧ್ಯಕ್ಷರು ಆದಂಥ ನಿಖಿಲ್ ಕುಮಾರಸ್ವಾಮಿಯವರೇ ತಮ್ಮನ್ನು ಉದ್ದೇಶಿಸಿ ಭಾಳ ಸವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಭೋಜೇಗೌಡ ಸಾಹೇಬ್ರೆ ಹಾಗೂ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು, ಎಲ್ಲ ಒಂದು ಮಾತೃ ಹೃದಯವನ್ನು ಹೊಂದಿರತಕ್ಕಂಥ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸೋದರಿ ಸಮಾನರಾದಂಥ ಶಾರದಾ ಪೂರ್ಣಾಯ್ಕ ಮೇಡಮ್ ಅವರೇ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರು ಸೋದರಿಯವರಾದಂಥ ನಮ್ಮ ರಶ್ಮಿ ರಾಮೇಗೌಡ ಮೇಡಮ್ ಅವರೇ, ಈ ಒಂದು ಪಕ್ಷದ ಜಿಲ್ಲಾ ಅಧ್ಯಕ್ಷರೇ, ವೇದಿಕೆ ಮೇಲೆ ಅವರಿವರನ್ನದೇ ಎಲ್ಲ ಪಕ್ಷದ ನಿಷ್ಠಾವಂತ ಮುಖಂಡರು, ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಜಾತ್ಯತೀತ ಜನತಾದಳದ ಮುಖಂಡರೇ, ಸೋದರರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದ ಸೋದರರೇ, ಪತ್ರಕರ್ತ ಸೋದರರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಎಲ್ಲ ಘಟಕಗಳ ಅಧ್ಯಕ್ಷರೇ, ಸೋದರರೇ ಮತ್ತು ನಮ್ಮ ಕುಲಬಂಧವರು, ನಮ್ಮ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಹನುಮಂತ ನಾಯ್ಕ ಅವರೇ, ಮಂಜುನಾಥ್ ಸರ್ ಅವರೇ, ಎಲ್ಲ ನನ್ನ ಸೋದರರೇ, ಭಾಳ ಹೆಮ್ಮೆ ಅನ್ನಿಸ್ತದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಏಕೆಂದರೆ ಅಡಿಕೆ ನಾಡಿನಲ್ಲಿ ಇವತ್ತು ದೇವರ ಆಶೀರ್ವಾದವನ್ನು ಪಡೆದು ನಿಮ್ಮ ಮುಂದೆ ನಾನು ಮಾತಾಡೋದು, ನನ್ನ ಒಬ್ಬ ಶಾಸಕಳ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ. ಯಾಕಂದರೆ JDS ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ. ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವತಃ ಶಕ್ತಿಯನ್ನು ನಮಗೆಲ್ಲ ಕೊಟ್ಟಾರವರು. ಯಾಕಂತಂದ್ರೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮಾತಾಡ್ತಾ ಹಲವಾರು ಮುಖಂಡರು ನಾವು ಮಾತಾಡ್ತಿರ್ತೀವಿ, ಅವರು ನಮ್ಮ ದೇವೇಗೌಡರ ಕುಡಿ ಅಂತೇಳಿ. ಆದರೆ ನಾವೆಲ್ಲರೂ ಸನ್ಮಾನ್ಯ ದೇವೇಗೌಡರ ಕುಡಿಗಳನ್ನಂಥದ್ದು ನನ್ನ ಭಾವನೆ. ಯಾಕಂದರೆ ಎಲ್ಲರಿಗೆ ಅಷ್ಟೇ ಅವರು, ಎಲ್ಲರಿಗೂ ಒಂದು ರಾಜಕೀಯ ಜೀವನವನ್ನು ಒಂದು ಶ್ರದ್ಧೆ ನಿಷ್ಠೆಯಿಂದ ಪಕ್ಷ ಕಟ್ಟಿ ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರೂ ಅವ್ರ ಕುಟುಂಬದ ನಾವೆಲ್ಲರೂ ಕುಡಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡ್ರಿ, ನಾನು ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಶಾರದಾ ಪೂರ್ಣಾಯ್ಕ ಮೇಡಮ್ ಅವರ ಒಂದು ಅಭಿಮಾನಿಗಳು, ಪಕ್ಷದ ಮುಖಂಡರು ನನ್ನ ಒಂದು ಮನೆ ಮಗಳ ಥರ ನೀವೆಲ್ಲರೂ ಗೌರವಿಸಿ ನನ್ನ ಸ್ವಾಗತ ಮಾಡ್ಕೊಂಡು ನನಗೆಲ್ಲ ಇಲ್ಲಿವರೆಗೆ ಕೂಡ ನನ್ನೆಲ್ಲ ಮಹಿಳಾ ಅಕ್ಕ ತಂಗಿಯರು ಇವರೆಲ್ಲರಷ್ಟು ಪ್ರೀತಿ ತೋರಿಸಿರಿ ನೀವು. ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ, ಸದಾ ನಾನು ನಿಮಗೆ ಋಣಿಯಾಗಿರ್ತೀನಿ. ಯಾಕಂದರೆ ಮಾತಾಡ್ತಾ ಹೇಳ್ತಾ ಇದ್ರು, ಕರಿಯಮ್ಮನವರು ದೇವದುರ್ಗ ಕ್ಷೇತ್ರದಿಂದ ಬಂದಾರ, ಅವರು ಒನಕೆ ಓಬವ್ವ ಅಂತೇಳಿ ನಮ್ಮ ಶಾರದಾ ಮೇಡಮ್ ಅವರು ಅವರು ಆ ರೀತಿ ಗುರುತಿಸಿದ್ರು. ನಾನೇನು ಅನ್ಕೊಂಡೆಪ್ಪ ಅಂತಂದರೆ ನಿಜವಾಗ್ಲೂ ಆ ರೀತಿ ನಾನಿಲ್ಲ. ಆದರೆ ಆ ಒಂದು ವೀರ ವನಿತೆ ಒನಕೆ ಓಬವ್ವನ ಕೈಯಲ್ಲಿ ಮರದಿಂದ ಮಾಡಿದ ಒನಕೆ ಇತ್ತು. ಆದರೆ ನನ್ನ ಕೈಯಲ್ಲಿ ಇವತ್ತು ಜಾತ್ಯತೀತ ಜನತಾದಳ ಅನ್ನೋಂಥ ಒಂದು ಪಕ್ಷ ನನ್ನ ಕೈಯಲ್ಲಿರೋಂಥ ಒಂದು ಒನಕೆ ಅನ್ನೋಂಥ ಒಂದು ಭಾವನೆ ನಾನು ಭಾವಿಸ್ತೀನಿ. ಆ ಒನಕೆ ಇವತ್ತು ಅದರಿಂದ ಹೊಡೆದ್ರೆ
ಎದ್ದು ಬರೋ ಇತಿಹಾಸನೇ ಇಲ್ಲ ನಮ್ಮ ಎದುರಾಳಿಗಳಿಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಭಾಳ ಸಮಯ ಆಗ್ಯದ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು. ಅವ್ರು ನೋಡ್ರಿ ನಿಜವಾಗ್ಲೂ ತ್ಯಾಗಮಯಿ ಅವರು ಯುವ ನಾಯಕರು. ಯಾಕಂದರೆ ಅವ್ರನ್ನ ನಾವು ಭಾಳ ಸಲ ನೋಡ್ಬೇಕಂತೇಳಿ ಕಾಯ್ತಾ ಇದ್ದೀವಿ ನಾವು. ಅವಾಗ ಅವರು ಸಿಗ್ತಾಯಿದ್ದಿಲ್ಲ. ಆದರೆ ಅವರೊಂದು ತೀರ್ಮಾನ ಮಾಡಿ ಇಡೀ ರಾಜ್ಯಾದ್ಯಂತ ಇದೇನು ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಯುವಕರನ್ನ ಉರಿದುಂಬಿಸಿ ಮುಂದಿನ 2028ಕ್ಕೆ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದು ಕಂಕಣಬದ್ಧ ಕೆಲಸ ಮಾಡ್ತಾರೆ. ತಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ರಿ. ಎಲ್ಲರೂ ನಮ್ಮ ಪಕ್ಷದ ಸದಸ್ಯರಾಗ್ರಿ, ಸದಸ್ಯತ್ವ ನೋಂದಣಿ ಮಾಡಿರಿ. ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಿಜವಾಗಲೂ ನನ್ನ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಧರಿಸಿ ಗೌರವಿಸಿದಂಥ ನನ್ನ ಗ್ರಾಮೀಣ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಮೇಡಮ್ ಅವರಿಗೂ ಎಲ್ಲ ನನ್ನ ಆತ್ಮೀಯರಿಗೂ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದೀಗ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರುವಂತಹ ರಶ್ಮಿ ರಾಣೇಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. 1-2 ಮಾತುಗಳನ್ನು ಮಾತಾಡಬೇಕಾಗಿ ಮೇಡಮ್ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮಹಿಳಾ ಸಂಘಟಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದೀರಾ. ಇವತ್ತು ನಮ್ಮ ಕಾರ್ಯಕ್ರಮನ ಕುರಿತು 1-2 ಮಾತುಗಳನ್ನ ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಿಸುತ್ತಾ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಜಿಲ್ಲೆಯ ನಮ್ಮ JDS ಕಾರ್ಯಕರ್ತ ಬಂಧುಗಳಿಗೆ ನಮಿಸುತ್ತಾ, ಮೊದಲನೇದಾಗಿ ನಮ್ಮ ಶಾರದಕ್ಕ ಅವ್ರನ್ನ ತಾವೆಲ್ಲ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜೈಗಳಿಸೋಂಗೆ ಮಾಡಿದ್ದೀರ. ತಮಗೆಲ್ಲ ಧನ್ಯವಾದಗಳು. ಇವತ್ತಿನ ದಿನ ತಮಗೆಲ್ಲ ಗೊತ್ತಿರೋ ಹಾಗೆ ಜನರೊಂದಿಗೆ ಜನತಾದಳ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ JDS ಪಕ್ಷದ ಮುಖಂಡತ್ವವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ಏನು 2028ರಲ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು JDS MLAಗಳನ್ನ ಜಯಗಳಿಸಬೇಕು. ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಒಗ್ಗಟ್ಟನ್ನು ಮೂಡಿಸಬೇಕು. ಎಲ್ಲ ರೀತಿಯಲ್ಲೂ ನಮ್ಮ ಏನು ಸದಸ್ಯತ್ವ ಅಭಿಯಾನ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಸದಸ್ಯರು ಭಾಗಿಯಾಗಬೇಕು, JDS ಸದಸ್ಯರು ಭಾಗಿಯಾಗಬೇಕು. ಮುಂದಿನ ದಿನಗಳಲ್ಲಿ ಏನು ನಮ್ಮ ದೇವೇಗೌಡ ಅಪ್ಪಾಜಿಯವರ ಕನಸು 33% ಮಹಿಳಾ ಮೀಸಲಾತಿ ಇದೆ. ಅದರಲ್ಲಿ ತಾವೆಲ್ಲ ಈಗಿಂದನೇ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದು ವರ್ಗದಲ್ಲೂ ಮಹಿಳೆಯರು ಮುಂದಿದ್ದಾರೆ. ಆದರೆ ರಾಜಕೀಯವಾಗಿ ಸ್ವಲ್ಪ ಹಿಂದೆ ಇದ್ದಾರೆ. ಅದರ ಬಗ್ಗೆ ಅಪ್ಪಾಜಿ ತುಂಬ ಯೋಚನೆ ಮಾಡಿ ಈ ಮೀಸಲಾತಿ ಅನ್ನೋದನ್ನು ನಮ್ಮೆಲ್ಲರಿಗೂ ಒದಗಿಸ್ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ತಮ್ಮೆಲ್ಲರಿಗೂ ಗೊತ್ತಿದೆ ಏನು ನಮ್ಮ ರೈತ ಪಕ್ಷ JDS ಪಕ್ಷ ರೈತರ ಪರವಾಗಿ ಯೋಚನೆ ಮಾಡೋವಂಥ ಪಕ್ಷ ಇದ್ದರೆ, ಮಹಿಳೆಯರ ಪರವಾಗಿ ಯೋಚನೆ ಮಾಡೋವಂಥ ಪಕ್ಷ ಇದ್ದರೆ ಅದು ಏಕೈಕ ಪಕ್ಷ ನಮ್ಮ JDS ಪಕ್ಷ. ತಾವೆಲ್ಲ ಗಮನಿಸ್ತಾ ಇದ್ದೀರಾ, ದಿನ ಬೆಳಗ್ಗೆ ಆದರೆ ಏನು ಇವಾಗ ರಾಜ್ಯದಲ್ಲಿ ನಡೀತಾ ಇರೋ ಸರ್ಕಾರ ಅವ್ರ ಕುರ್ಚಿಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ. ಯಾವುದೇ ಜನೋಪಯೋಗಿ ಕೆಲಸ ಮಾಡ್ತಾ ಇಲ್ಲ. ಯಾವುದು ಜನರ ಪರವಾಗಿ ಶಾಶ್ವತ ಯೋಜನೆಗಳನ್ನು ಇಲ್ಲಿವರೆಗೂ ಒಂದು ಯೋಜನೆಯನ್ನು ಕೊಟ್ಟಿಲ್ಲ. ಬರೀ ಭಾಷಣ ಮಾಡ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯಗಳನ್ನೇ ತಮ್ಮ ಸಾಧನೆ ಅಂತ ನೆನೆಸ್ತಾ ಇದ್ದಾರೆ. ಹೋದ ವಾರದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಇದೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಅಂಗವಾಗಿ ಹೋಗಿದ್ದಾಗ ಈ ವೇದಿಕೆಯಲ್ಲಿ ನನಗೆ ಮಾತಾಡೋಕ್ಕೂ ಬೇಜಾರಾಗುತ್ತೆ. ಆ ಉತ್ತರ ಕನ್ನಡ ಭಾಗದಲ್ಲಿ ಹೇಗಿದೆ ಅಂದರೆ ಶೌಚಾಲಯ ಸಮೇತ ಇಲ್ಲ. ಅಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಬಹಿರ್ದೆಸೆಗೆ ಹೊರಗಡೆ ಶೌಚಾಲಯನ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಇದೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಯಾವುದೋ ಬಿಟ್ಟಿ ಭಾಗ್ಯಗಳನ್ನ ಸಾಧನೆ ಅಂತ ನೋಡ್ತಾ ಇದ್ದಾರೆ. ಈ ಥರ ಏನು ಜನೋಪಯೋಗಿ ಕೆಲಸ ಮಾಡಬೇಕಾಗಿದೆ. ಹೆಣ್ಮಕ್ಳಿಗೆ ಏನು ಭಾಗ್ಯ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಆಚೆಗಡೆ ಶೌಚಾಲಯಕ್ಕೆ ಹೋಗೋದೇ ಇವ್ರು ಭಾಗ್ಯ ಕೊಟ್ಟಿರೋದಾ?
ಯೋಚನೆ ಮಾಡಿ. ಇಂಥ ಸರ್ಕಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ಬೇಕಾಗಿದೆ. ನಮ್ಮ ಜನಪಯೋಗಿ ಸರ್ಕಾರ ಏನಿದೆ, ಕುಮಾರಣ್ಣನ ಸರ್ಕಾರ ಏನಿದೆ, NDA ಸರ್ಕಾರ ಏನಿದೆ, ಇವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ NDA ಸರ್ಕಾರನ 2028ಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಬರೋ ಮುಖಾಂತರ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಬಿಟ್ಟು ಈ ದಿನ ನಾನು ಕೇಳ್ಕೊತ, ಮಹಿಳೆಯರೆಲ್ಲ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಘಟನೆ ರಾಜಕೀಯವಾಗಿ ಪಾಲ್ಗೊಳ್ಳಿ. ಮುಂದಿನ ಏನು ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಪ್ರತಿ ಎಲ್ಲ ಚುನಾವಣೆಗಳಲ್ಲಿ ತಾವು ಭಾಗವಹಿಸಬೇಕು. ಯಾಕಂದರೆ ತಮಗೆ ಏನೇ ಕೆಲಸ ಕೊಟ್ಟರು ತಾವು ಶ್ರದ್ಧೆಯಿಂದ ಮಾಡ್ತೀರಾ. ದಯವಿಟ್ಟು ತಾವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊತ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸೋದರಿ ಸಮಾನರಾದಂಥ ಶಾರದಕ್ಕನವ್ರಿಗೆ ನಮಸ್ಕರಿಸ್ತಾ ಜೈ JDS ಜೈ ಅಕ್ಕ ಧನ್ಯವಾದಗಳು. ದಯಮಾಡಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ದಯವಿಟ್ಟು ತಕ್ಷಣ ಈ ವೇದಿಕೆ ಹತ್ರ ಬರಬೇಕು. 6 ಜನ ಕುಮಾರ್ ನಾಯ್ಕರು, ಬಸಪ್ಪಗೌಡರು, ನಮ್ಮ ಕೊಮ್ಮನಾಳ್ ರಮೇಶು, ಎಲ್ಲರೂ ಕೂಡ ZP ಅಧ್ಯಕ್ಷರುಗಳು ತಕ್ಷಣ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಆನ್ವೇರಿ, ನಮ್ಮ ಸಿದ್ಲಿಪುರ ಸತೀಶು, ಎಲ್ಲರೂ ಕೂಡ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅಧ್ಯಕ್ಷರುಗಳು ವೆಂಕಟೇಶಣ್ಣ, ಥ್ಯಾಂಕ್ ಯು. ದಯಮಾಡಿ ಬೇರೆ ಯಾರು ಹೋಗ್ಬೇಡ್ರಿ, ತಮ್ಮ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ZP ಅಧ್ಯಕ್ಷರುಗಳಿಗೆ. ಮೈಕ್ ಬರ್ತಾ ಇಲ್ಲ, ಮೈಕು ನಡ್ರಪ್ಪ. ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಹೊರತುಪಡಿಸಿ ಉಳಿದಂತೆ ಯಾರು ಕೂಡ ವೇದಿಕೆ ಮೇಲೆ ಇರಬಾರ್ದು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಬಸಪ್ಪಗೌಡರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಹೊರತುಪಡಿಸಿ ಇನ್ಯಾರು ಕೂಡ ವೇದಿಕೆ ಮೇಲೆ ಇರಬಾರ್ದು. ಕುಂಸಿಯ ಬಸಪ್ಪಗೌಡರು ಎಲ್ಲೇ ಇದ್ರು ತಕ್ಷಣ ಬರ್ಬೇಕಣ್ಣ ದಯಮಾಡಿ. ಬಸಪ್ಪಗೌಡರು, ವೆಂಕಟೇಶಣ್ಣ ಬನ್ನಿ ಬನ್ನಿ, ಹೋಗ್ರಿ. ಕುಮಾರ್ ನಾಯ್ಕ್ರೆ ನೀವು ಹೋಗಿ ಒಂದು ಫೋಟೋ ತಗ್ಸ್ಕೊಂಬರ್ರಿ. ರಮೇಶ ಹೋಗ್ರಿ ಮುಂದೆ. ಅಣ್ಣ ಅಲ್ಲಿ ಆಧಾರ್ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ. ಒಂದಿನ ಅಣ್ಣ ಆಧಾರ್ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಬರ್ರಿ, ಬೇಗ ಬೇಗ ಬರ್ರಿ, ಬೇಗ ಬರಬೇಕು. ದಯಮಾಡಿ ಇಲ್ಲಿಂದ ಸ್ವಲ್ಪ ಜಾಗ ಕೊಡ್ಬೇಕು. ಲಕ್ಷ್ಮಣ ಕೈ ಮುಗಿತೀನಿ. ಅಲ್ಲಿ ಅಣ್ಣ ಅಲ್ಲಿ ವೇದಿಕೆಯಲ್ಲಿ ಖಾಲಿ ಮಾಡ್ಬೇಕು. ಅಧ್ಯಕ್ಷರೇ ಆಧಾರ್ ಕಳಿಸ್ಬೇಕು, ದಯವಿಟ್ಟು ಆ ಕಡೆ ಕಳಿಸಿ. ಈಗ ಒಂದು ನಿಮಿಷ ಹೇಳ್ತೀನಿ ಅಣ್ಣ, ಅಲ್ಲಿ ಪರ್ಸಣ ಆಧಾರ್ ಆ ಕಡೆ ಹೋಗ್ಬೇಕು. ಈಗ ಕುಂಸಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರು ಅಭಿಮಾನದಿಂದ ಒಂದು ಹೂವಿನ ಮಾಲೆಯನ್ನ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಾರವನ್ನ ಅರ್ಪಿಸ್ತಿದ್ದಾರೆ. ಕುಂಸಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರು ಜೋರಾದ ಚಪ್ಪಾಳೆ. ಇದಾದ ನಂತರ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಿಖಿಲ್ ಅವರು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೋಬೇಕು. ಕುಂಸಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಹಾರವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನೀವು ಹೋಗ್ಬೇಕು, ಬನ್ನಿ. ಅವ್ರದಾದ್ಮೇಲೆ ಓಡಿಸ್ಕೊಳ್ಳಿ. ಸ್ವಲ್ಪ ಸಾಕಮ್ಮ, ಬರ್ರಿ. ಆಯ್ತು, ನೆಕ್ಸ್ಟ್ ಮಾತಾಡ್ಬೇಕಲ್ಲ, ಸಾಕು. ಹಾರ ಮಾಲಾರ್ಪಣೆ ಮಾಡಿದ ಮೇಲೆ ಅಪ್ಪಾಜಿ ಉಮೇಶ, ನೀನು ಕುಂಸಿ ಜಡ್ಪಿನ ಜಾಗ ಬಿಡ್ರಿ, ಸಾಕು. ಬನ್ನಿ, ಈ ಕಡೆ ಬನ್ನಿ ದಯವಿಟ್ಟು. ಮಾಲಾರ್ಪಣೆ ಆದವ್ರು ಈ ಕಡೆ ಬರಬೇಕು.
ಎಲ್ಲ ನನ್ನ ಆತ್ಮೀಯ ಶಿವಮೊಗ್ಗ ಗ್ರಾಮಾಂತರದ ಜಾತ್ಯತೀತ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಎಲ್ಲ ನನ್ನ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ತಿಂಗಳು 16ನೇ ತಾರೀಕು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದ ಅಡಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಅಲ್ಪ ಅವಧಿಯಲ್ಲಿ ರಾಜ್ಯದ ಜನತೆಯ ಹೃದಯವನ್ನ ಶಾಶ್ವತವಾಗಿ ಗೆದ್ದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇಂದಿನ ಕೇಂದ್ರದ ಸಚಿವರಾಗಿ, ಅದರಲ್ಲೂ ವಿಶೇಷವಾಗಿ 2 ಅತ್ಯಂತ ಜವಾಬ್ದಾರಿಯುತವಾದಂಥ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪ್ರೀತಿಯ ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದ ಅಡಿ, ಅವರ ಆಶೀರ್ವಾದದಿಂದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಈ ಒಂದು ಅಭಿಯಾನದ ಕಾರ್ಯಕ್ರಮ ಈಗಾಗಲೇ ರಾಜ್ಯವ್ಯಾಪ್ತಿ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ನಿರಂತರವಾಗಿ ಹೋಗಿ ತಲುಪಿದ್ದೇವೆ. ಇವತ್ತು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ತಾಲೂಕುಗಳು ಅಂದರೆ ಇವತ್ತಿನ ಸಭೆ ಮೊದಲನೇ ಸಭೆ ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ನಗರ ಮತ್ತು ಭದ್ರಾವತಿ 3 ತಾಲೂಕುಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈ 3 ಸಭೆಗಳಲ್ಲಿ ಇವತ್ತು ನೀವೆಲ್ಲರೂ ಈ ಸಭೆಯನ್ನು ಈ ಭಾಗದ ಜನಪ್ರಿಯ ಶಾಸಕಿ, ಮಾತೃ ಹೃದಯಿಯಾಗಿರ್ತಕ್ಕಂಥ ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಕುಮಾರಣ್ಣವರ ಸಹೋದರಿಯಾಗಿ, ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತರಾಗಿ, ಪ್ರಾಮಾಣಿಕರಾಗಿ, ಎಂಥ ಆಫರ್ಗಳು ಅವರ ಮುಂದೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನ ತಿರಸ್ಕಾರವನ್ನು ಮಾಡಿ ನಾನು ರಾಜಕೀಯ ಮಾಡ್ತಕ್ಕಂಥದ್ದಾದರೆ ಅದು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದು. ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ಮತದಾರ ತಂದೆ ತಾಯಂದಿರುಗಳು, ಯುವಕರು, ಹಿರಿಯಕರು, ಎಲ್ಲ ಜಾತಿ, ಸಮುದಾಯ, ಧರ್ಮ, ವರ್ಗದ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಿರಂತರವಾಗಿ ಶಾರದಾಪುರಿ ನಾಯಕ್ ಅಮ್ಮ ಅವರು ಮಾಡ್ಕೊಳ್ತಾ ಏನು ಬಂದಿದ್ದಾರೆ. ಈಗಾಗಲೇ ಅವರು 4 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಅದರಲ್ಲಿ 2 ಬಾರಿ ಬಹಳ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರು ಕೂಡ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯೊಂದಿಗೆ, ಕಲ್ಪನೆಯೊಂದಿಗೆ, ವಿಶೇಷವಾಗಿ ತಾಲೂಕಿನ ಜನತಾದಳ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ತಾವೆಲ್ಲರೂ ಪೂರ್ಯ ನಾಯಕ್ ಅವರ ಕುಟುಂಬಕ್ಕೆ ಹಲವಾರು ದಶಕಗಳಿಂದ ಬೆಂಬಲವಾಗಿ ನೀವೇನು ನಿಂತಿದ್ದೀರಿ. ನಿಮ್ಮ ಜೊತೆಯಲ್ಲಿ ಒಬ್ಬರು ಸಹೋದರಿಯಾಗಿ
ಕ್ಷೇತ್ರದ ಮನೆಮಗಳಾಗಿ ಯಾವುದೇ ಕಷ್ಟ ಸುಖ ಇರಲಿ, ಯಾವುದೇ ದುಃಖ ಇರಲಿ, ಖುಷಿಯ ವಾತಾವರಣದ ಯಾವುದೇ ಕಾರ್ಯಕ್ರಮಗಳಿರಲಿ, ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಅವರು ಇಟ್ಟಿರ್ತಕ್ಕಂಥ ಅಪಾರವಾದಂಥ ಪ್ರೀತಿ, ಅಪಾರವಾದಂಥ ಅಭಿಮಾನ ನಿಜಕ್ಕೂ ಕೂಡ ಶಾರದಮ್ಮನವರೇ, ಅದಕ್ಕೆ ನಾವು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಂದೊಂದು ದಿನ ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಶಾರದಮ್ಮನವರು ಕೂಡ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ನಾನು ಎಲ್ಲಿ ಕೂಡ ಹೋದಂಥ ಸಂದರ್ಭದಲ್ಲಿ ಕೇವಲ ಇದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ 7.5 ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಅವರ ಸಾಧನೆಗಳು ಇವತ್ತಿಗೂ ಕೂಡ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ, ಅಭಿಲಾಷೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ನಾನು ಯಾವುದೇ ಪಕ್ಷದ ಹುದ್ದೆಯ ಫಲಾಪೇಕ್ಷಕವನ್ನು ಇಟ್ಕೊಂಡು ನಾನು ಈ ಪಕ್ಷವನ್ನು ಕಟ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಮುಂದೆ ಬಂದಿರತಕ್ಕಂಥದ್ದಲ್ಲ. ನಾನು ಯಾವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ನನ್ನ ಹೃದಯದಲ್ಲಿ ಇವತ್ತು ನಾನು ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ನೋಡ್ತೇನೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಗಳು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ದಿರ, ಯಾವುದೇ ಒಂದು ಸ್ವಾರ್ಥ ಇಲ್ದಿರ, ನಿಸ್ವಾರ್ಥಕತೆಯಿಂದ ಇವತ್ತು ಪಕ್ಷದ ಪರವಾಗಿ, ಪಕ್ಷದ ನಾಯಕರ ಪರವಾಗಿ ನೀವೆಲ್ಲರೂ ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ವ್ಯಾಪ್ತಿ ನಾನೇನು ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರನ್ನ ಭೇಟಿ ಮಾಡ್ತಕ್ಕಂಥ ಈ ಒಂದು ಅವಕಾಶ ಇವತ್ತು ನನ್ನ ಕಣ್ಣು ಮುಂದೆ ಏನು ಒದಗಿ ಬಂದಿದೆ. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಸಂಪರ್ಕವನ್ನು ನಿರಂತರವಾಗಿ ಹೊಂದಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾನಣ್ಣ. ಈ ಭಾಗದಲ್ಲಿ ಸಾಕಷ್ಟು ಜನ ತಾಲೂಕು ಪಂಚಾಯಿತಿ ಸದಸ್ಯರುಗಳು, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ನೀವೆಲ್ಲರೂ ಕೂಡ ಇವತ್ತು ಬಹಳ ವಿಶೇಷವಾಗಿ ನಮಗೆ ಸ್ವಾಗತವನ್ನು ಕೋರಿದ್ದೀರಿ. ತುಂಬ ಹೃದಯದಿಂದ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ನಾವು ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು, ನಿಮ್ಮ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಭೋಜೇಗೌಡರು ಸಾಹೇಬರು ಕೂಡ ಬೆಳಗಿನಿಂದ ಇವತ್ತು ನನ್ನ ಜೊತೆಯಲ್ಲಿ ಈ ಪ್ರವಾಸದಲ್ಲಿ ಅವರು ಕೂಡ ಕೈಯನ್ನು ಜೋಡಿಸಿದ್ದಾರೆ. ಅವರು ಕೂಡ ಒಂದು ಮಾತನ್ನ ಹೇಳಿದರು. ಮಾತನಾಡಬೇಕಾದ್ರೆ ಎಲ್ಲರೂ ಕೂಡ ಭಾಳ ಸೂಕ್ಷ್ಮವಾಗಿ ಕೇಳಿಸ್ಕೊಂಡಿದ್ದೀರಿ, ಗಮನಿಸಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಕಲ್ಪನೆ ಇತ್ತು. 33% ರಿಸರ್ವೇಷನ್, ಅತಿ ಹೆಚ್ಚು ಹೆಣ್ಣು ಮಕ್ಕಳನ್ನ ಒಂದು ಕಡೆ ಸಂಸತ್ನಲ್ಲಿ, ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಶಾಸಕರಾಗಿ ನೋಡಬೇಕು ಅಂತಕ್ಕಂಥ ಕಲ್ಪನೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಕನಸನ್ನು ಒತ್ತಿದ್ರು. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. 33% ರಿಸರ್ವೇಷನ್ನು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ಕನಸನ್ನು ಏನು ಒತ್ತಿದ್ರು. ಆದರೆ ಅವ್ರಿಗೆ ಬಹಳ ಕಮ್ಮಿ ಅವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಇರಲಿಲ್ಲ.
ಆ ಬಿಲ್ ಬಿದ್ದೋಯ್ತು, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು, ಆದರೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗ್ಲಿಕ್ಕೆ ಆಗಿಲ್ಲ. ಆದರೆ ಆ ಕನಸನ್ನು ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು, ಈ ದೇಶದ ಪ್ರಧಾನಮಂತ್ರಿಗಳು. 33% ರಿಸರ್ವೇಷನ್ನ ಜಾರಿ ಮಾಡಿರ್ತಕ್ಕಂಥದ್ದು, ಹೆಣ್ಮಕ್ಕಳಿಗೆ ವಿಶೇಷವಾದಂಥ ಸ್ಥಾನಮಾನ, ಮುಂದಿನ ದಿನಗಳಲ್ಲಿ ಸಂಸತ್ ಚುನಾವಣೆಗಳಲ್ಲಿ, ವಿಧಾನಸಭೆಯ ಶಾಸಕರ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದಕ್ಕೆ ಒಂದು ಕಡೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕನಸು ಇವತ್ತು ನರೇಂದ್ರ ಮೋದಿಜಿಯವರು ನನಸು ಮಾಡಿದ್ದಾರೆ. ಬಹಳ ಕಮ್ಮಿ ಜನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಮಂಡಲದಲ್ಲಿ, ವಿಧಾನಸೌಧದಲ್ಲಿ ಇವತ್ತು ಶಾಸಕಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇವತ್ತು ನಿಮ್ಮೆಲ್ಲರ ಹೃದಯ ವೈಶಾಲ್ಯತೆ ಇವತ್ತು ಶಾರದಮ್ಮನವ್ರಿಗೆ ಆ ಅವಕಾಶವನ್ನು ಕೊಟ್ಟಿದ್ದೀರಿ. ಭೋಜೇಗೌಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಮಾತು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ ಇದು ಮಾತನಾಡಬೇಕಾದ್ರೆ. ನಿಮ್ಮೆಲ್ಲರ ಕನಸು ಶಾರದಮ್ಮನವ್ರನ್ನ ಮುಂದೊಂದು ದಿನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಬಹುಶಃ ಆ ದಿನ ಬಹಳ ದೂರ ಇಲ್ಲ. ಒಂದು ಕಡೆ ಶಾರದಮ್ಮನವರು ಮಂತ್ರಿಗಳಾಗ ಕೆಲಸ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ವೇಗವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನವೂ ಕೂಡ ಬಹಳ ದೂರ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗ್ತದಣ. ಮತ್ತೊಬ್ಬರು ದೇವದುರ್ಗದಿಂದ, ಮತ್ತೊಬ್ಬರು ಶಾರದಮ್ಮನವರ ಭಾಳ ಆಪ್ತ ಬಳಗದಲ್ಲಿ, ಮತ್ತೊಬ್ಬರು ಒಂದು ರೀತಿ ಹೋರಾಟ ಅಂತಕ್ಕಂಥದ್ದು ಅವ್ರ ಮೈಗೆ ರೂಢಿಸ್ಕೊಬಿಟ್ಟಿದ್ದಾರೆ, ಹೋರಾಟಗಾತಿ. ನಾ ಮೊನ್ನೆನೂ ಕೂಡ ಅವರು KDP ಮೀಟಿಂಗಲ್ಲಿ ಆದಂಥ ಒಂದು ಘಟನೆ, ಆ ಟೋಲ್ನ ವಿಚಾರವಾಗಿ ರೈತರು ಏನು ದೇವದುರ್ಗ ಭಾಗದಲ್ಲಿ ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ರೈತರ ಪರವಾಗಿ ಧ್ವನಿಯನ್ನು ಎತ್ತಿ ಒಬ್ಬರು ಹೆಣ್ಣುಮಗಳು ಬೀದಿನಲ್ಲಿ 3 ದಿನಗಳು 4 ದಿನಗಳ ಕಾಲ ಇವತ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ದೇವದುರ್ಗದಿಂದ ಬಹಳ ದೂರದಿಂದ ಇವತ್ತು ಶಾರದಮ್ಮನವರ ಒಂದು ಕರೆಗೆ ಇವತ್ತು ಬಂದು ಕೂತಿದ್ದಾರೆ. ಆ ಭಾಗದ ಜನಪ್ರಿಯ ಶಾಸಕರು ಕರಿಯಮ್ಮಾಜಿ ನಾಯಕರವರು ಕೂಡ ಬಂದಿದ್ದಾರೆ. ಅದೇ ರೀತಿ ಶಾರದಮ್ಮನವ್ರನ್ನು ಕೂಡ ದೇವದುರ್ಗಕ್ಕೆ ಭಾಳ ಆತ್ಮೀಯತೆಯಿಂದ ಬರಮಾಡ್ಕೊಂಡಿದ್ರು. ಶಾರದಮ್ಮನವರು ಅಲ್ಲಿ ಬಂದು ಭಾಳ ಅಚ್ಚುಕಟ್ಟಾಗಿ ಭಾಳ ಮನದಾಳದ ಮಾತುಗಳನ್ನ ಆ ವೇದಿಕೆ ಮೂಲಕ ಹಂಚ್ಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ. ಮತ್ತೊಬ್ಬರು ರಾಜ್ಯ ಘಟಕದ ಮಹಿಳೆಯರ ಅಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಮೇಗೌಡರು ಅಕ್ಕ ಅವರಿದ್ದಾರೆ. ಮತ್ತು ವೇದಿಕೆಯಲ್ಲಿ ಈಗ ತಾಲೂಕು ಅಧ್ಯಕ್ಷರು ಸತೀಶ್ ಅವರಿದ್ದಾರೆ. ಭಾಳ ಜನ ಇವತ್ತು ಒಬ್ಬರ ಹೆಸರು ಹೇಳಿ ಮತ್ತೊಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲ ಪ್ರಮುಖರೇ, ಎಲ್ಲ ಮುಖಂಡರೇ, ಎಲ್ಲ ಈ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ. ಜೊತೆಯಲ್ಲಿ ಶಾರದಮ್ಮನವರ ಸುಪುತ್ರರು ದೀಪಕ್ರವರು ಭಾಳ ಮುತುವರ್ಜಿ ಮತ್ತು ಕಾಳಜಿಯನ್ನು ವಹಿಸಿ ಇವತ್ತು ನಮಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆಯನ್ನು ನಮಗೆ ಕೊಡುವ ಮೂಲಕ ಇವತ್ತು ಒಂದು ಅರ್ಥಪೂರ್ವಕವಾದಂಥ ಒಂದು ಉಡುಗೊರೆ ದೀಪಕ್ರವರು ಕೂಡ ಕೊಟ್ಟಿದ್ದಾರೆ. ಅವರ ತಂದೆ, ಅವರು ತಾಯಿ ಹಾಕಿರ್ತಕ್ಕಂಥ ಮಾರ್ಗ ಏನಿದೆ, ಅವರ ಮಾರ್ಗದರ್ಶನದ ಅಡಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಪರ್ಕ ಸಂಬಂಧವನ್ನು ಮುಂದಿನ ದಿನಗಳಲ್ಲಿ ಇಂದಿನಿಂದನೇ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಇನ್ನೂ ಅದನ್ನು ಬಹಳ ಭದ್ರಪಡಿಸ್ಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಭಾಳ ಗಟ್ಟಿಯಾಗಿ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡಿ ದೀಪಕ್ ಅವರೇ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಒಬ್ಬ ಅಣ್ಣನಾಗಿ ಅವ್ರಿಗೆ ಆಶಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಯುವ ಜನತಾ ದಳದ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಣ್ಣ. ಈಗಾಗಲೇ ಸತತವಾಗಿ 40-45 ದಿನಗಳ ಕಾಲ ಕೇವಲ ಜನತಾದಳ ಪಕ್ಷ ಹಳೆಯ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಭಾಳ ಜನ ವಿರೋಧಿಗಳು ಚರ್ಚೆ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸವಾಲು ಜನತಾದಳ ಪಕ್ಷದ ಕಾರ್ಯಕರ್ತರುಗಳನ್ನ ಒಂದು ದಡ ಮುಟ್ತಕ್ಕಂಥದಕ್ಕೆ, ದಡ ಸೇರಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗಿದೆ. ಈಗ ಕಾಂತರಾಜ್ರವರು ವಿಡಿಯೋನಲ್ಲಿ ತೋರಿಸ್ತಾ ಇದ್ರು,
ಶಾರದಮ್ಮನವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಸಭೆ ನಮಗೆ ಸಾಕಾಗ್ಲಿಕ್ಕಿಲ್ಲ, ನಮಗೆ ಚೌಲ್ಟ್ರಿ ಸಭೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಇದು ನಮಗೆ ಭಾಳ ಚಿಕ್ಕದಾಗೋಯ್ತು ಈ ಚೌಲ್ಟ್ರಿ ಸಭೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಸಾಗರ ನಮ್ಮ ತಾಲೂಕಿನಲ್ಲಿ ಭಾಳ ಜನ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರುಗಳು ಇನ್ನೂ ಹಳ್ಳಿಗಳಿಂದ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ನಾನು ಒಂದು 10 ದಿನದಿಂದ ಕರೆದು ಶಾರದಮ್ಮನವ್ರಿಗೆ, ಅಮ್ಮ ಈ ಡೇಟ್ಗೆ ಹೇಗಾದರೂ ಮಾಡಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಬಹಳ ಕಮ್ಮಿ ಅಂತರದಲ್ಲಿ ಒಂದು ವಾರ 10 ದಿನದಲ್ಲಿ ಅತ್ಯಂತ ಸೊಗಸಾಗಿ ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನುಗೊಳಿಸಿದ್ದೀರಿ. ಹೊರಗಡೆನೂ ಕೂಡ LED ಸ್ಕ್ರೀನ್ಗಳನ್ನ ಹಾಕಿದ್ದಾರೆ, ಅಲ್ಲೂ ಕೂಡ ಸಾಕಷ್ಟು ಜನ ಚೌಲ್ಟ್ರಿ ತುಂಬಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಏನು ಸೇರಿದ್ದೀರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ಕಣ. ಇವತ್ತು ನಮ್ಮ ಮುಂದೆ ಹಾಗೂ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಶಾರದಮ್ಮನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಇಡಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೂ ಅಮ್ಮಮ್ಮ ಕೂತ್ಕೊಳ್ಳಿ, ಇಲ್ಲಿಯವರೆಗೂ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ರಾಜ್ಯ ವ್ಯಾಪ್ತಿ ನಾವು ಚಾಲನೆಯನ್ನು ಏನು ಕೊಟ್ಟಿದ್ದೇವೆ, ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಪ್ರತಿನಿತ್ಯ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಪ್ರಿಂಟ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೋರ್ಡಿಂಗ್ಸ್ಗಳಿರ್ಬೋದು, ಈ ರೀತಿ ಅನೇಕ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ನಂಬರಿಗೆ ಡಯಲ್ ಮಾಡಿ ನಾವು ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯವ್ಯಾಪ್ತಿ ರಾಜ್ಯದ ಎಲ್ಲೆಡೆ ಸಾಕಷ್ಟು ಜನ ಮೆಂಬರ್ಶಿಪ್ ಡ್ರೈವ್ ಒಂದು ಫಾರ್ಮ್ನ ಕೂಡ ಫಿಲ್ಅಪ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ನೋಡಿದ್ದೇವೆ. ಆದರೆ ಇವತ್ತು ನಾನು ಮೊದಲನೇ ದಿನನೇ ಹೇಳಿದ್ದೇನೆ, JP ಭವನದ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ 50 ಲಕ್ಷ ಜನ ಕನಿಷ್ಠ ಪಕ್ಷ ನಾವು ಈ ಗುರಿಯನ್ನು ಇಟ್ಕೊಂಡು ಮೆಂಬರ್ಶಿಪ್ ಡ್ರೈವ್ನ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಿಮ್ಮ ತಾಲೂಕುಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಮುಂದಿನ ಒಂದು 30 ದಿನ ನಾನೇನು 24 ಗಂಟೆಯಲ್ಲಿ 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಕೇಳೋದಿಲ್ಲ. ಆದರೆ ದಯವಿಟ್ಟು ಇದು ನೀವು ಕಟ್ಟಿರ್ತಕ್ಕಂಥ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ, ನೀವು ಅರಿಸಿರ್ತಕ್ಕಂಥ ಪಕ್ಷ. ಇವತ್ತು ಈ ಪಕ್ಷದ ಜವಾಬ್ದಾರಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿಗೆ ಎಷ್ಟಿದೆಯೋ ಅದಕ್ಕಿಂತ 10 ಪಟ್ಟು 100 ಪಟ್ಟು 1000 ಪಟ್ಟು ಜವಾಬ್ದಾರಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ನನ್ನ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳಲ್ಲಿ ನಿಮ್ಮ ಹೃದಯದಲ್ಲೂ ಕೂಡ ಇವತ್ತು ಇದು ಇರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇನ್ನು 30 ದಿನಗಳ ಕಾಲ 24 ಗಂಟೆನಲ್ಲಿ ದಯಮಾಡಿ ಶಾರದಮ್ಮನವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ಏನಾಗ್ತಾ ಇದೆ. ಖಂಡಿತವಾಗ್ಲೂ ಶಾರದಮ್ಮನವರು ಯಾವ ರೀತಿ ಸಂಘಟನೆಯನ್ನು ಮಾಡಿದ್ದಾರೆ, ಯಾವ ರೀತಿ ಸಂಘಟನೆಯನ್ನು ಪ್ರತಿನಿತ್ಯ ಬಲಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಅವ್ರನ್ನ ಎಷ್ಟು ನೀವು ಪ್ರೀತಿಸ್ತೀರಿ, ಎಷ್ಟು ಇವತ್ತು ಅವ್ರನ್ನ ಮನೆ ಮಗಳ ರೀತಿ ಇವತ್ತು ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಸಭೆ ನೋಡಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ತದೆ, ನನಗೂ ಕೂಡ ಅರ್ಥ ಆಗ್ತದೆ. ಹಾಗಾಗಿ ಇವತ್ತು ಶಾರದಮ್ಮನವರ ನೇತೃತ್ವದಲ್ಲಿ ಮುಂಬರ್ತಕ್ಕಂಥ 30 ದಿನಗಳ ಕಾಲ ಇವತ್ತು ಕನಿಷ್ಠ ಪಕ್ಷ ಪ್ರತಿ ತಾಲೂಕಿಂದ ಆಕ್ಟಿವ್ ಮೆಂಬರ್ಸ್ಗಳಾಗಿ ಫಾರಮ್ನ ಫಿಲ್ಅಪ್ ಮಾಡ್ತಕ್ಕಂಥದ್ದು ಕನಿಷ್ಠ ಪಕ್ಷ 25ರಿಂದ 30 ಸಾವಿರ ಜನ ಇದರಲ್ಲಿ ಆಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವುಗಳೆಲ್ಲರೂ ಕೂಡ ಬೀದಿಗಿಳಿದು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ, ನಿಮ್ಮ ವ್ಯಾಪ್ತಿಗಳಲ್ಲಿ ನೀವು ನಿರಂತರವಾಗಿ ಇಂದಿನಿಂದ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಶಾರದಮ್ಮನವ್ರಿಗೆ ಹಾಗೂ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತ ಬಂಧುಗಳಿಗೆ ಕಳಕಳಿಯಾಗಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ವಿಶೇಷವಾಗಿ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಬರ್ತಾ ಇದ್ದಂಗೆ ಅವರ ತಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ. ಅವರ ತಲೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಷ್ಟೇ ಅಲ್ಲ, ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನತೆಯ ಹೃದಯದಲ್ಲಿ ಇರ್ತಕ್ಕಂಥದ್ದು ಒಂದು VSL ಕಾರ್ಖಾನೆ, ಭದ್ರಾವತಿ ಸ್ಟೀಲ್ ಪ್ಲಾಂಟ್ನ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಯಾವ ರೀತಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬರ್ತಾರೆ, ಯಾವ ರೀತಿ ಅದನ್ನು ಪುನಶ್ಚೇತನವನ್ನು ಮಾಡ್ತಾರೆ ಅಂತಕ್ಕಂಥದ್ದು
ಇವತ್ತು ಬಹುತೇಕರಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರು ನನಗೆ ಬರ್ತಾ ಇದ್ದಾಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ತಮ್ಮೆಲ್ರಿಗೂ ಗೊತ್ತಿದ್ದಾಗೆ ಅಣ್ಣ, ವೈಜಾಗ್ನ ಸ್ಟೀಲ್ ಪ್ಲಾಂಟ್ RINL ಕಾರ್ಖಾನೆ ಸ್ಟೀಲ್ ಪ್ಲಾಂಟ್ ಏನು ಬಹಳ ವರ್ಷಗಳಿಂದ ಸಂಪೂರ್ಣವಾಗಿ ಮುಚ್ಚೋಗಿತ್ತು, ಅಂಥ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಒಂದು ದೃಢವಾದಂಥ ಒಂದು ನಿರ್ಧಾರವನ್ನು ಮಾಡಿ ಒಂದು ಸಂಕಲ್ಪವನ್ನು ತೊಟ್ಟು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಮತ್ತು ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವ್ರ ಜೊತೆಗೆ ಅನೇಕ ಸಭೆಗಳನ್ನ ಮಾಡಿದ್ದಾರೆ, ಅನೇಕ ಸರಣಿ ಸಭೆಗಳನ್ನ ಮಾಡಿ ಅಂತಿಮವಾಗಿ ನಿಮ್ಮೆಲ್ಲರ ಕಣ್ಣು ಮುಂದೆ ಇವತ್ತು ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಮತ್ತೊಮ್ಮೆ ಮರುಜೀವವನ್ನು ಕೊಟ್ಟು ಪುನಶ್ಚೇತನವನ್ನು ಗೊಳಿಸುವ ಮೂಲಕ 11,500 ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಇದನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಭದ್ರಾವತಿ ಸ್ಟೀಲ್ ಪ್ಲಾಂಟ್ ವಿಶ್ವೇಶ್ವರಯ್ಯನವರು ಮತ್ತು ಮಹಾರಾಜರು ಕಟ್ಟಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಾಗೂ ಭದ್ರಾವತಿ ತಾಲೂಕಿನ ಒಂದು ಅಸ್ಮಿಯತೆ ಆಗಿರ್ತಕ್ಕಂಥ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಏನಿದೆ, ಅದಕ್ಕೆ ಒಂದು ಮರುಜೀವವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದನ್ನು ನಾವು ನೋಡಿದ್ದೇವೆ. ಅಲ್ಲಿಂದ ಇವತ್ತು ನಾವು ಮತ್ತೊಮ್ಮೆ ಅದನ್ನು ಸಂಪೂರ್ಣವಾಗಿ ಪುನಶ್ಚೇತನವನ್ನು ಮಾಡುವ ಮೂಲಕ ಜಿಲ್ಲೆಯ ಹಲವಾರು ತಾಲೂಕಿನಾದ್ಯಂತ ಜನತೆಗೆ ಇವತ್ತು ಶಾಶ್ವತವಾಗಿ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಈಗಾಗಲೇ ಭದ್ರಾವತಿನಲ್ಲಿ ಇರ್ತಕ್ಕಂಥ ಸ್ಟೀಲ್ ಪ್ಲ್ಯಾಂಟು ಬಹಳ ಹಳೇದಾಗೋಗಿದೆ, ಅಲ್ಲಿರ್ತಕ್ಕಂಥ ಮಿಷಿನ್ರಿ ಬಹಳ ಹಳೇದಾಗೋಗಿದೆ. ಮತ್ತೊಮ್ಮೆ ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಆಲೋಚನೆಯನ್ನು ಮಾಡಿದ್ದಾರೆ. ಒಂದು ಫೀಸಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ, DPR ಕೂಡ ತಯಾರಿ ಆಗ್ತಾ ಇದೆ. ಬಹುಶಃ ಅತಿ ಶೀಘ್ರದಲ್ಲೇ ಯಾವ ರೀತಿ RINL ಸ್ಟೀಲ್ ಪ್ಲಾಂಟ್ಗೆ ಸನ್ಮಾನ್ಯ ಕುಮಾರಣ್ಣವರು ಪಕ್ಕದ ರಾಜ್ಯದ ವೈಜಾಗ್ನ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವವನ್ನು ಕೊಟ್ಟಿದ್ದಾರೋ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ VSL ಕಾರ್ಖಾನೆಗೆ 100ಕ್ಕೆ 100ರಷ್ಟು ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಯಾರು ಮಾಡಿದ್ದಾರೆ, DPRನ ರೆಡಿ ಮಾಡಿಸ್ತಾ ಇದ್ದಾರೆ. 100ಕ್ಕೆ 100 ಒಂದು ಏನು ನಮ್ಮ ಡಿಫೆನ್ಸ್ನ ಕಡೆಗೆ ಈ ಸ್ಟೀಲ್ ಪ್ಲಾಂಟ್ನ ಒಂದು ಸ್ಪೆಷಾಲಿಟಿ ಸ್ಟೀಲ್ ಪ್ಲಾಂಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಬಹುಶಃ ಸನ್ಮಾನ್ಯ ಕುಮಾರಣ್ಣವರ ಇಲಾಖೆ ಅಡಿ ಬರ್ತಕ್ಕಂಥ ಸೇಲ್ನ ಮೂಲಕ ಇವತ್ತು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಮೊದಲನೇ ಹಂತದಲ್ಲಿ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣವರು ಸ್ಪಷ್ಟವಾದಂಥ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. 100ಕ್ಕೆ 100 ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ. ಸನ್ಮಾನ್ಯ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂದರೆ ಅದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರ ತಂದೆ ತಾಯಂದಿರುಗಳ ಆಶೀರ್ವಾದ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ಸಂಸತ್ ಚುನಾವಣೆಯಲ್ಲಿ ಇವತ್ತು 19 ಜನ ಸಂಸದರನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಡುಗೆಯಾಗಿ ಇವತ್ತು ರಾಜ್ಯದ 7.5 ಕೋಟಿ ಕನ್ನಡಿಗರು ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ NDAಯ ಮಿತ್ರತ್ವದ ಅಭ್ಯರ್ಥಿಗಳಿಗೆ ಇವತ್ತು ನೀವೇನು ನೀಡಿದ್ದೀರಿ. ಅದಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ರೈತನ ಮಗನಾಗಿ ಇವತ್ತು ವಿಶೇಷವಾಗಿ ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟ್ಗೆ 100ಕ್ಕೆ 100ರಷ್ಟು ಒಂದು ಮರುಜೀವವನ್ನು ಕೊಡ್ತಕ್ಕಂಥದ್ರಲ್ಲಿ ಯಾರು ಕೂಡ ಕಿಂಚಿತ್ತು ಸಂಶಯವನ್ನು ಪಡಬೇಡಿ. ಅದನ್ನು 100ಕ್ಕೆ 100 ಅತಿ ಶೀಘ್ರದಲ್ಲೇ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಶಿವಮೊಗ್ಗ ನಗರ ಮತ್ತು ಭದ್ರಾವತಿಯಲ್ಲಿ ಇವತ್ತು ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಸಮಯದ ಅಭಾವ ಇದೆ. ಮತ್ತೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ನೀವೆಲ್ಲರೂ ಏನು ಎದುರು ನೋಡ್ತಾ ಇದ್ದೀರಿ, ಇವೆಲ್ಲವನ್ನ ಎದುರಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಏನು ಮಾತಾಡಕ್ಕೆ ಬಿಡಲ್ಲ ಗುರು, ಕೊಟ್ಟೋಗ್ತೀನಿ ರಣ, ಬೇಜಾರು ಮಾಡ್ಕೊಂಬಿಡಿ ದಯಮಾಡಿ.
ಮುಗಿಸ್ಬಿಟ್ಟೆ. ಅದಕ್ಕೆ ನಿಮ್ಮ ಫೋಟೋ ಕೊಡಕ್ಕೆ ಮುಗಿಸ್ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಕೊಟ್ಟರೆ ಸ್ವಲ್ಪ ಜನ ಕೇಳಲಿ. ನೀವೇ ಇಲ್ಲಿ ಮಾತಾಡ್ತಾ ಇದ್ರೆ ನಮಗೂ ಮಾತಾಡಕ್ಕೆ ಹಿಂಸೆ ಆಗ್ತದೆ. ದಯಮಾಡಿ ನಿಮಗೋಸ್ಕರನೇ ಬಂದಿದ್ದೀನಿ. ನಿಮ್ಮ ಪ್ರೀತಿಗೆ ನಾನು ಚಿರುಣೆ. ದಯಮಾಡಿ 2 ನಿಮಿಷ ಮುಗಿಸ್ಬಿಡ್ತೀನಿ. ನಾವು ಯಾವುದು ಈಗ ವಿಧಾನಸಭಾ ಚುನಾವಣೆಯನ್ನು ಎದುರು ನೋಡ್ತಾ ಇಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಡಿಸೆಂಬರು ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ, ಅಲ್ಲಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ. ಈ ಕೂಡಲೇ ಘೋಷಣೆಯನ್ನ ಮಾಡಬೇಕು, ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಕೂಡ ಅನೇಕ ಬಾರಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದ್ದಾರೆ. ಆದರೆ ರಾಜ್ಯ ಸರ್ಕಾರದ ಕಳೆದ 2 ವರ್ಷದ ಆಡಳಿತ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು 7.5 ಕೋಟಿ ಕನ್ನಡಿಗರು ಬಹುಶಃ ನಾಳೆ ದಿನ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಇರಲಿ, ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತಾರೆ ಅಂತಕ್ಕಂಥ ಮನದಟ್ಟು ಈಗಾಗಲೇ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕ ಮಿತ್ರರಿಗೆ ಬಹುಶಃ ಅದರ ಅರಿವಿದೆ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಆ ಒಂದು ಡೇಟನ್ನು ಅನೌನ್ಸ್ ಮಾಡ್ತಕ್ಕಂಥದ್ದಕ್ಕೆ ಅವರು ಇಲ್ಲಿವರೆಗೂ ಧೈರ್ಯ ಮಾಡಿಲ್ಲ. ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಯಾವುದೋ MLA ಚುನಾವಣೆಯ ದೃಷ್ಟಿಯಿಂದ ಅಲ್ಲ. ನಾನು ಇವತ್ತು ನಿಮ್ಮ ಮುಂದೆ ಬಂದು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರುಗಳ ಚುನಾವಣೆ. ಅಂದರೆ ಗ್ರಾಮ ಪಂಚಾಯಿತಿ ZPTP ಚುನಾವಣೆಗಳಲ್ಲಿ ಇವತ್ತು ಜನತಾದಳ ಪಕ್ಷ ಬುಡದಿಂದ ಈ ಪಕ್ಷವನ್ನು ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಕಟ್ಟಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವೆಲ್ಲರೂ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾಗಿ ಅಧ್ಯಕ್ಷರುಗಳಾಗಿ ಹೊರಹೊಮ್ಮಿದ್ರೆ ಮಾತ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷವನ್ನು ನಾವು ಸುಭದ್ರವಾಗಿ ತಳಮಟ್ಟದಿಂದ ಕಟ್ಟಲಿಕ್ಕೆ ಸಾಧ್ಯ ಅಣ್ಣ. ಹಾಗಾಗಿ ಇವತ್ತು ನಾನು ನೀವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ, ಜೊತೆಯಲ್ಲಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳನ್ನ ನಾವು ಎದುರಿಸ್ತಕ್ಕಂಥದಕ್ಕೆ ಈಗಲಿಂದನೇ ನಾವೆಲ್ಲರೂ ಕೂಡ ತಯಾರಾಗಬೇಕಾಗ್ತದೆ. ಇದು ಕೇವಲ ಒಂದು ದಿನದ ಸಭೆ ಅಲ್ಲ, ಏನು 58 ದಿನದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಈ ಪ್ರವಾಸ ಮುಗಿದ ನಂತರ ಮತ್ತೆ ಇನ್ನೂ ಅನೇಕ ಸಭೆಗಳನ್ನ ಸರಣಿ ಸಭೆಗಳನ್ನ ಇಡೀ ರಾಜ್ಯಾದ್ಯಂತ ಇವತ್ತು ಶಿವಮೊಗ್ಗ ಗ್ರಾಮಾಂತರದಲ್ಲೂ ಕೂಡ ಮತ್ತೆ ಒಮ್ಮೆ ಅಲ್ಲ 2 ಬಾರಿ ಅಲ್ಲ ಇನ್ನೂ ಹಲವಾರು ಬಾರಿ ನಿಮ್ಮ ಜೊತೆಯಲ್ಲಿ ಮುಖಂಡರುಗಳ ಜೊತೆ ಕಾರ್ಯಕರ್ತರ ಜೊತೆ ಕೂತು ಸಭೆಗಳನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರಣ. ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಸಾರ್ವಜನಿಕ ವೇದಿಕೆಯಲ್ಲಿ ಅದೆಂಥದೋ 2 ವರ್ಷದ ಸಾಧನಾ ಸಮಾವೇಶ ಮಾಡ್ತೇವೆ ಅಂತ ಪಾಪ ಹೇಳಿ ಆ ಸಾಧನಾ ಸಮಾವೇಶದಲ್ಲಿ ಒಂದು ಸವಾಲನ್ನು ಹಾಕಿದ್ದಾರೆ. ಒಂದು ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2004ರಲ್ಲಿ ಜನತಾದಳ ಪಕ್ಷ ಅವರು ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ 58 ಸ್ಥಾನವನ್ನು ಪಡ್ಕೊಂಡಿತ್ತು. ಆದರೆ ಅಲ್ಲಿಂದ ಪಕ್ಷದ ಶಾಸಕರ ಸ್ಥಾನ ಕುಸಿತಾ ಬಿದ್ದಿದೆ, ಆ ನಂಬರ್ಸು ಕುಸಿತಾ ಇದೆ ಅಂತಕ್ಕಂಥದ್ದು ಬಹಳ ಲಘುವಾಗಿ ಬಹಳ ವ್ಯಂಗ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಕ್ಕೆ ತಕ್ಕವಾದಂಥ ಉತ್ತರ ಮುಂದಿನ 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಇವತ್ತು ಅತಿ ಹೆಚ್ಚು ಶಾಸಕರನ್ನ ಇವತ್ತು ಜನತಾದಳ ಪಕ್ಷ ಸ್ಥಾಪಿತವಾದ ದಿನದಿಂದನೂ ಇವತ್ತಿನವರೆಗೂ 58 ಸ್ಥಾನಗಳನ್ನ ಏನು ಗೆದ್ದಿದ್ದೇವೆ. ಅದಕ್ಕೆ ಮೀರಿ ಮುಂದಿನ ದಿನಗಳಲ್ಲಿ ಇಂದಿನಿಂದ ನಾವು ನೀವು ಎಲ್ಲರೂ ಹೋರಾಟವನ್ನು ಕೈಗೆತ್ಕೊಂಡ್ರೆ 100ಕ್ಕೆ 100 ಅದನ್ನು ಮೀರಿ ಇವತ್ತು ಸ್ಥಾನವನ್ನು ಗಳಿಸ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶ ಇವತ್ತು ಜನತಾದಳ ಪಕ್ಷದ ಮುಂದೆ ಇದೆ ಅಂತಕ್ಕಂಥದ್ದನ್ನ ಯಾಕಿದನ್ನ ನಾನು ನಿಮ್ಮ ಮುಂದೆ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ. ಆದರೆ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ
ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಕೊಡುಗೆಗಳು, ಸಾಧನೆಗಳು ಇವತ್ತಿಗೂ ಕೂಡ ದೇಶದ ಉದ್ದಗಲಕ್ಕೂ ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆಗ್ತದೆ. ಆದರೆ ಯಾತಕ್ಕೋಸ್ಕರ ಜನತಾದಳ ಪಕ್ಷ 18, 20%, 22% ವೋಟ್ ಶೇರನ್ನು ಪಡ್ಕೊಳ್ತಕ್ಕಂಥ ಜನತಾದಳ ಪಕ್ಷ ಇದೇನು ಕಮ್ಮಿ ವೋಟ್ ಶೇರ್ ಅಲ್ಲ. ಜನತಾದಳ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಅಂತರದಲ್ಲಿ ವೋಟ್ ಶೇರನ್ನು ಗಳಿಸ್ತಾ ಇದ್ದೇವೆ. ಆದರೆ ಯಾತಕ್ಕೋಸ್ಕರ ಇವೆಲ್ಲ ಮತವಾಗಿ ಪರಿವರ್ತನೆ ಆಗ್ತಾ ಇಲ್ಲ? ಯಾತಕ್ಕೋಸ್ಕರ ಇವೆಲ್ಲ ಸೀಟ್ಗಳಾಗಿ ಪರಿವರ್ತನೆ ಆಗ್ತಾ ಇಲ್ಲ? ಯಾತಕ್ಕೋಸ್ಕರ ನಾವು ಹೆಚ್ಚು ಶಾಸಕರನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ, ಆತ್ಮವಿಮರ್ಶೆ ನಮಗೆ ನಾವೇ ಮಾಡಿಕೊಂಡಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲ ಒಂದು ಕಡೆ ಜನತಾದಳ ಪಕ್ಷ, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು, ಭೋಜೇಗೌಡರು ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕುಮಾರಣ್ಣವರು ಕೇಂದ್ರಕ್ಕೆ ಹೋಗಬೇಕು, ಕೇಂದ್ರಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೂ ಇರಲಿಲ್ಲ, ಕಾರ್ಯಕರ್ತರ ಮನಸ್ಸಲ್ಲೂ ಇರಲಿಲ್ಲ. ಬಹುಶಃ ಅದಕ್ಕೆ ಕಾರಣ ಇವತ್ತಿನ ಈ ಕಾಂಗ್ರೆಸ್ನ ಆಡಳಿತ ಹಂತ ಹಂತದಲ್ಲೂ ಹೆಜ್ಜೆನಲ್ಲೂ ಯಾವ ರೀತಿ ಎಡುತ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತೇನಾದರೂ ಸನ್ಮಾನ್ಯ ಕುಮಾರಣ್ಣ ಅಂತಕ್ಕಂಥ ನಾಯಕ ಇವತ್ತು ವಿಧಾನ ಮಂಡಲದಲ್ಲಿ, ವಿಧಾನಸೌಧದಲ್ಲಿ ಕಲಾಪದಲ್ಲಿ ಏನಾದರೂ ಇದ್ದಿದ್ದರೆ ಇವತ್ತು ಯಾವ ಮಟ್ಟಕ್ಕೆ ತೊಡೆ ತಟ್ಟಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಮಾತನಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಈ ಹಿಂದೆ ಬಹಳ ನೋಡಿದ್ದೇವೆ. ಆದರೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರನ್ನ ಸದನದ ಒಳಗಡೆ ಬಹಳ ಜನ ಇವತ್ತು ಅವ್ರನ್ನ ಮಿಸ್ ಮಾಡ್ಕೊಳ್ತಕ್ಕಂಥದ್ದನ್ನ ನಾವೇನು ಕಾಣ್ತಾ ಇದ್ದೇವೆ. ಬಹುಶಃ ಮುಂದೊಂದು ದಿನ ಮತ್ತೆ ಸನ್ಮಾನ್ಯ ಕುಮಾರಣ್ಣವರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ದುಡಿಮೆ ಇವತ್ತು ಕೇವಲ ಜನತಾದಳ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡೋಗಿ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಕೈಯಲ್ಲಿ ಇವತ್ತು ಅಧಿಕಾರವನ್ನು ಕೊಟ್ಟು ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಇವತ್ತು ನಿಮ್ಮ ಮೂಲಕ ನಮ್ಮ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಹಾಗೂ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯ ಒಂದು ಭಾವನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ. ಈಗಾಗಲೇ ಸಮಯ 2:45 ಗಂಟೆ ಆಗಿದೆ. ಇನ್ನು 2 ಸಭೆಗಳಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೇಟಿ ಕೊಡಬೇಕಾಗಿದೆ. ದಯಮಾಡಿ ಸ್ವಲ್ಪ ತಡವಾಗೆ ಬಂದು, ಆದರೂ ಕೂಡ ಮಳೆಯಲ್ಲಿ ತಾವೆಲ್ಲರೂ ನೆನ್ಕೊಂಡು ಬಂದರು. ಇಲ್ಲಿ ಉದ್ಭವ ಮೂರ್ತಿ ದೇವಾಲಯ, ಶಿವನ ದೇವಸ್ಥಾನ, ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮಗೆ ಆ ಭಗವಂತನ ಆಶೀರ್ವಾದವನ್ನು ಪಡಿತಕ್ಕಂಥದ್ದಕ್ಕೆ ನೀವೆಲ್ಲರೂ ನಮ್ಮನ್ನು ಅಲ್ಲಿಗೆ ಕರೆ ಒಯ್ದು ಸಹಕಾರವನ್ನು ಕೊಟ್ಟಿದ್ದೀರಿ. ಆ ಭಗವಂತನ ಆಶೀರ್ವಾದ, ಅನುಗ್ರಹ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ಶಿವಮೊಗ್ಗ ಗ್ರಾಮಾಂತರದ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಪ್ರಮುಖ ಮುಖಂಡರು, ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಶಾರದಮ್ಮನವರಿಗೆ ಹೃದಯ ತುಂಬಿದ ಧನ್ಯವಾದಗಳು. ಏಕೆಂದರೆ ಇಂಥ ಸೊಗಸಾದಂಥ ಕಾರ್ಯಕ್ರಮ ಇವತ್ತು ನಿಮ್ಮೆಲ್ಲರ ಪ್ರಯತ್ನದಿಂದ ಇವತ್ತೇನು ಇಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಹೊರಹೊಮ್ಮಿದೆ, ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲಣ್ಣ. ನಿಮ್ಮ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾಕಾಲ ಹೆಜ್ಜೆಯನ್ನು ಹಾಕ್ತಾನೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಾತನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ಲಿಕ್ಕೆ ಬಯಸ್ತಾರೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ